ನಮ್ಮ ಮ್ಯಾಕ್ಸ್ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಪ್ರಪಂಚದಾದ್ಯಂತ ರಾರಾಜಿಸೋದಕ್ಕೆ ಸಿದ್ಧವಾಗಿ ನಿಂತಿದೆ. ಈ ಸಮಯದಲ್ಲಿ ಎಲ್ಲರ ಜೊತೆ ಮಾತನಾಡಬೇಕು, ಸಿನಿ ರಸಿಕರ ಜೊತೆಗೆ ನಮ್ಮ ಮ್ಯಾಕ್ಸ್ ಬಗ್ಗೆ ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಭಾರತೀಯ ಚಿತ್ರರಂಗದ ಹಿರಿಯ ನಿರ್ಮಾಪಕರು, ವಿತರಕರು, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಕಲೈಪುರಿ ಎಸ್ ದಾನು ಸರ್ಗೆ ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ಯಾಂಡಲ್ವುಡ್ಗೆ ಹಾರ್ಟ್ಲಿ ವೆಲ್ಕಮ್ ಟು ಯು ಸರ್. ಪ್ರೀತಿಯ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ನಮ್ಮ ಬೆಲೆ ಕಟ್ಟಲಾಗದ ಮಾಣಿಕ್ಯ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಬಂದಿದ್ದಾರೆ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ನಮ್ಮ ಇಡೀ ಚಿತ್ರತಂಡ ಇದೆ, ಎಲ್ಲ ಬೆಲೆ ಕಟ್ಟಲಾಗದಂತಹ ಕಲಾವಿದರು, ಅದೇ ರೀತಿಯಾಗಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸದಾ ನಮ್ಮ ಜೊತೆಗಿರುವಂತಹ ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮ್ಯಾಕ್ಸ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇದೀಗ ನಿಮ್ಮೆಲ್ಲರ ಕಣ್ಣಿಗೆ ಹಬ್ಬ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾದ ಮೇಕಿಂಗ್ ವಿಡಿಯೋವನ್ನು ಕೂಡ ಈಗ ನಾವು ನೋಡ್ಕೊಂಡು ಬರೋಣ. ಇದೀಗ ನಮ್ಮ ಕನ್ನಡದ ನಮ್ಮ ಹೆಮ್ಮೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ನಮ್ಮ ನಿರ್ಮಾಪಕರನ್ನ ಪ್ರೀತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಬರಮಾಡಿಕೊಳ್ತಾ ಇದ್ದೀರಾ. ಹಾರ್ಟ್ಲಿ ವೆಲ್ಕಮ್ ಸರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು. ಎಲ್ಲರಿಗೂ ನಮಸ್ಕಾರ. ಸೂಪರ್ ಸ್ಟಾರ್ ಸುದೀಪ್ ಅವರ ಅಮ್ಮ ಮಾಡೋಕ್ಕೆ ನಂಗೆ ಭಾರಿ ಖುಷಿ ಇದೆ. ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀ ಈಸ್ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್. ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ. ಝಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ನಾವು ಕನ್ನಡದವರು. ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲು ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ. ಇದರ ಭಾಗವಾಗಿ ನಾನಿರೋದು ನನಗೆ ತುಂಬ ಖುಷಿ ಇದೆ. ಕರಿಸುಬು ಸರ್, ನೀವು ರಿಟೈರ್ಡ್ ಡಾನ್ ಅಂತ ಗೊತ್ತಾಯಿತು ನನಗೆ. ನಿಮ್ಮ ಪಾತ್ರದ ಬಗ್ಗೆ, ಮ್ಯಾಕ್ಸ್ ಸಿನಿಮಾದ ಬಗ್ಗೆ. ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಥ್ಯಾಂಕ್ಸ್ ಕಲೈಪುರಿ ದಾನು ಸರ್, ದೀಪಣ್ಣ ಮತ್ತು ವಿಜಯ್ ಸರ್, ಎಲ್ಲರಿಗೂ ಎಂಟೈರ್ ಟೀಮ್. ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ವಿಷ್ಣುವರ್ಧನ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಬಂದಿದ್ದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು. ನರ್ವಸ್ ಆಯಿತು, ಯಾಕೆಂದರೆ ದೀಪಣ್ಣಗೆ ಕಣ್ಣು ನೋಡೋಕ್ಕಾಗಲ್ಲ ನನಗೆ. ಅವ್ರು ಕಣ್ಣು ನೋಡ್ಕೊಂಡು ಆ್ಯಕ್ಟ್ ಮಾಡೋದು ಭಾಳ ಕಷ್ಟ ಇದೆ. ನನ್ನ ಅನುಭವ, ಕಂಟಿನ್ಯೂಸ್ ಒಂದು 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು. ಸೊ ಸೀನ್ ಅವ್ರ ಜೊತೆಗಿರುತ್ತೆ ಅಂತ ಹೋದೆ, ಅವ್ರ ಜೊತೆಗಿಲ್ಲ. ಭಾಳ ಖುಷಿ ಆಯಿತು. ಸೊ ವಿಜಯ್ ಸರ್ ಭಾಳ ಈಸಿಯಾಗಿ ಮಾಡಿಸ್ಬಿಟ್ರು. ನನ್ನ ಶೂಟಿಂಗ್ ಎಂಟೈರು ಮ್ಯಾಕ್ಸಿಮಮ್ 1.5 ಅವರಲ್ಲಿ ಆಯಿತು. ಡಬ್ಬಿಂಗು ಆಕಾಶಲ್ಲಿ ಆಯಿತು. ಸೊ ಅದನ್ನು ಮಂಜು ಕೂತಿದ್ರು, ಒಂದು 20 ನಿಮಿಷಕ್ಕೆ ಡಬ್ಬಿಂಗ್ ಮುಗಿಸ್ಬಿಟ್ಟೆ. ಸೊ ಮುಗಿದೋಯ್ತು ಅಂದ್ಕೊಂಡೆ. ಮತ್ತೆ ಬಾಬು ಫೋನ್ ಮಾಡಿದ್ರು, ಎಲ್ಲಪ್ಪ ಇದೆಯಾ ಹೇಳಿದೆ. ಸೊ JP ನಗರಕ್ಕೆ ಬಂದುಬಿಡು, ಡಬ್ಬಿಂಗು ದೀಪು ಸರೇ ಕೂತ್ಕೊಳ್ತಾರೆ. ಸೊ ಕೈ ಕಾಲು ನಡ್ಕ ಶುರುವಾಯಿತು ನನಗೆ. ಹೋದೆ, ನಂಬರ್ ನಂಬಿ ಬಿಟ್ಟರೆ ಬಿಡಿ. ನಾನು 1.5 ಅವರ್ ಶೂಟಿಂಗ್ ಆಗಿದ್ದು, 20 ನಿಮಿಷದಲ್ಲಿ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟ್ರಿಗೆ. ದೀಪಣ್ಣನ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ 4.5 ಅವರ್ಸ್ ಆಯಿತು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಏನಾದ್ರು ಮಧ್ಯದಲ್ಲಿ ಮಾತಾಡೋಕ್ಕೆ ಹೋದರೆ ತುಂಬ ಸಲಿಗೆ, ಬೆಸ್ಟ್ ಲಿಸ್ನರ್ ಆಗಿ ಸುವರ್ಣ ನೀವು ಅಂತ. ಸೊ ನೋಡಿ ತುಂಬ ಕಲಿಯೋದಿದೆ ನಿಮ್ಮನ್ನು ನೋಡಿ, ಕಲಿತಾ ಇದ್ದೀನಿ, ಕಲೀಲೇಬೇಕು ಇನ್ನೂ. ಅಷ್ಟೇ, ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ ಮ್ಯಾಕ್ಸ್ ಫಿಲ್ಮ್ಗೆ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಕರಿಸುಬು ಸರ್. ಇದೀಗ ನಮ್ಮ ಸೂಪರ್ ಕಾಪ್ಗಳೆಲ್ಲರೂ ಇದ್ದಾರೆ. ವಿಲ್ ಸ್ಟಾರ್ಟ್ ವಿತ್ ಸಂಯುಕ್ತ ಹೊರನಾಡು ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಕಿಚ್ಚ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನಂಗೆ ಒಂದು 2 ಸೀನ್ ಡೈರೆಕ್ಟ್ ಮಾಡಿದರು. ಆವಾಗಿಂದ like any other actor, I've always wanted to share screen space with sir.
ನಂಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು. ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ 3 PM ಆಗಲಿ 3 AM ಆಗಲಿ ಸರ್ ಎನರ್ಜಿ ವಾಸ್ 100%. ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು, ಆಮೇಲೆ KCL CCL ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್. ಸೊ ಸರ್ ಸೆಟ್ಟಲ್ಲಿದ್ದಾಗ ದೇ ವಾಸ್ ಸೋ ಮಚ್ ಟು ಲರ್ನ್. ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು, ಅವ್ರಿಗೆ ಎಡಿಟಿಂಗು ಎಲ್ಲನೂ, ಎಷ್ಟು ಮೇಕಪ್ಪು, his eye for detail. I think I'm motivated to do better in life and to learn more, and that's what I learned from being on a set like this. Ashte alde Vijay sir, Chandru sir, Shiv Kumar sir, and especially Danu sir, thank you very much nange ee cinema one patra kottidike. Kannada cinema bekagiro ಒಂದು ಆ್ಯಕ್ಷನು, ಒಂದು ಸ್ಟೈಲು, ಮ್ಯಾಕ್ಸಿಮಮ್ ಮಾಸು, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ವಿರ್ ಆಲ್ ವೇಟಿಂಗ್ ಟು ಸಿ ಸರ್ ಆನ್ ಸ್ಕ್ರೀನ್. ಸೊ ಐ ಆಮ್ ಒನ್ ಆಫ್ ದೋಸ್ ಫ್ಯಾನ್ಸ್ ಆಸ್ ವೆಲ್. ಸೊ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸಂಯುಕ್ತ ಅವರೇ. ಸುಕೃತ ವಾಗ್ಲೆ ಅವರೇ. ಫಸ್ಟ್ಲಿ ನಾನು ಬಾಬು ಸರ್ಗೆ ಆ್ಯಂಡ್ ಶ್ರೀರಾಮ್ ಸರ್ಗೆ ಥ್ಯಾಂಕ್ ಯು ಹೇಳ್ತೇನೆ. ಬಿಕಾಸ್ ಆಫ್ ದೆಮ್ ಐ ಆಮ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ದಾನು ಸರ್, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಮೀ ಆಸ್ ಮೀನಾ ಕುಮಾರಿ. ಆ್ಯಂಡ್ ಗಣೇಶ್ ಸರ್, ಚಂದ್ರು ಸರ್, ಜೋಶಿ ಸರ್ ಇಲ್ಲಿಲ್ಲ, ಆ್ಯಂಡ್ ಶಿವ್ ಸರ್, ಮನು, ದಿ ಎಂಟೈರ್ ಟೀಮ್, ದ ಕ್ರೂ. ಇಟ್ ವಾಸ್ ಆ್ಯಕ್ಚುಲಿ ತುಂಬ ಪ್ರೊಫೆಷ್ನಲ್ ಆಗಿ, it was an experience to learn from such huge set. First time ನಾನು ವರ್ಕ್ ಮಾಡ್ತಿರೋದು, of course Martin excuse. So the whole cast, my partner in crime, majorly ಈಗ Ileverson sir and Ugram Manju is missing. Varu ma'am, they're missing, but yeah, it was fun working. But something that I'm really emotional and I'm really happy, and Max is the answer from universe. I call him Saraswati Putra because ಆ ತಾಯಿ ಎಲ್ಲ ಲಲಿತ ಕಲೆನ ಅವ್ರಿಗೆ ಧಾರೆ ಎದ್ದು ಕೊಟ್ಬಿಟ್ಟಿದ್ದಾರೆ. ಆನ್ ದಿ ಸೆಟ್, ಬೀಟ್ ದಿ 24 crafts or about life, every experience, every knowledge that we've got, we all gotten from him. So we are all grateful to you, sir. I'm so blessed that I got this opportunity. Max, as the tagline says, maximum mass. It's ready, and 25th we are coming. So please support this beautiful cinema, and it's going to be a huge cinema for Kannada film industry. So thank you. ಥ್ಯಾಂಕ್ ಯು ಸೋ ಮಚ್. ಎಸ್ ನಾಗಾರ್ಜುನ ಅವರು. ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡ ವೇದಿಕೆ ಇದು, ತುಂಬ ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ಅದು ಸರ್ ಜೊತೆಗೆ. ಆ್ಯಂಡ್ ಮ ಬಿಗ್ ಫ್ಯಾನ್ ಆಫ್ ಹಿಮ್. ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ. ಬಟ್ ಎನಿವೇಸ್, ಪಾತ್ರದ ವಿಚಾರಕ್ಕೆ ಬಂತು ಅಂತಂದರೆ ತುಂಬ ಚೆನ್ನಾಗಿ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಅಷ್ಟೇ ಚೆನ್ನಾಗಿ ನಟಿಸೋಕ್ಕೆ ಎಲ್ಲರ ಕಡೆಯಿಂದ ಕೋಆಪ್ರೇಷನ್ ಸಿಕ್ತು, ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುದೀಪ್ ಸರ್, ನಿಮ್ಮ ಗೈಡೆನ್ಸ್, ನಿಮ್ಮ ಮೆಂಟರ್ಶಿಪ್ ಇಂದ ಭಾಳ ಒಳ್ಳೆ ನಟನಾಗ್ತೀನಿ ಅನ್ನೋ ಒಂದು ಫೀಲಿಂಗ್ ಸಿಕ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಈ ಸಿನಿಮಾ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ, ಆ್ಯಂಡ್ ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ಸರ್ನ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವೋ, ಅವ್ರ ಆ್ಯಕ್ಷನ್ಸ್ ನೋಡೋದಕ್ಕೆ ನಾವೆಲ್ಲರೂ ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ಮ್ಯಾಕ್ಸಿಮಮ್ ಮಾಸ್, ಇಟ್ಸ್ ಮ್ಯಾಕ್ಸ್. ಸುದೀಪ್ ಸರ್ ನಾವು ಹೊರಡೆಯಿಂದ ನೋಡ್ತಿದ್ದೆ. ವೆರಿ ಬಿಗಿನಿಂಗ್ ಫಸ್ಟ್ ಟೈಮ್ ಅವರು ಸೆಟ್ಟಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆದರು. ಎಂಟ್ರಿ ಆಗಿದೆ, ಎಲ್ಲರೂ ಕ್ಲಿಯರ್, ಫೀಲ್ಡ್ ಕ್ಲಿಯರ್ ಅಂತಾರೆ. ನಾನು ಅವ್ರನ್ನ ಸ್ಟನ್ನಾಗಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ ಅಂತ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರೋ ದೇವರು ಬಂದಂಗೆ ಆಯ್ತು ನನಗೆ. ತುಂಬ ಖುಷಿ ಆಯಿತು ಸರ್. ತುಂಬ ಅವ್ರದ್ದು ಎಕ್ಸ್ಪೀರಿಯೆನ್ಸು ತುಂಬ ಶೇರ್ ಮಾಡ್ಕೊಳ್ತಿರೋದು ನನ್ನ ಲೈಫಲ್ಲಿ ಈಗ ಅದೇ ಇದಾಗಿದೆ. ಅವ್ರು ಅಷ್ಟು ಫಿಲ್ಮ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆ ಎಕ್ಸ್ಪೀರಿಯೆನ್ಸ್ನ ನಾವು ಈಗ ತೊಗೊಳ್ತಾ ಇದ್ದೀವಿ. ತುಂಬ ಶೇರ್ ಮಾಡ್ತಾಯಿದ್ರು ಎಕ್ಸ್ಪೀರಿಯೆನ್ಸ್ನೆಲ್ಲ. ತುಂಬ ಖುಷಿ ಆಯಿತು. ಇದರಲ್ಲಿ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ತಾನು ಸರ್, ಎಲ್ಲ ಶಿವ ಸರ್, ಮನು ಸರ್, ಥ್ಯಾಂಕ್ ಯು ಸೋ ಮಚ್. ಅನಿರುದ್ಧ ಅವರು ಆಲ್ರೆಡಿ ಮೈಕ್ ಜೊತೆನೇ ಬಂದಿದ್ದಾರೆ. ಎಸ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಬಾಬು ಸರ್, ಥ್ಯಾಂಕ್ ಯು ಆಪರ್ಚುನಿಟಿಗೋಸ್ಕರ. ಈ ಮಾತಾಡೋದು ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಕಡಿಮೆ. ಬಟ್
ನನಗನ್ಸೋದು ಒಂದು ಸಿನಿಮಾದ ಭಾಗವಾಗಿದ್ದಾಗ ಒಂದಷ್ಟು ವರ್ಷಗಳಾದಮೇಲೆ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಅಫ್ಕೋರ್ಸ್ ಆ ಸಿನಿಮಾ ನೆನಪಾಗುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ನೆನಪಾಗೋದು ಆ ಸಿನಿಮಾ ಮಾಡಬೇಕಾಗಿದ್ದರೆ ಸಿಕ್ಕ ಜನರು ಮತ್ತು ಅವ್ರ ಜೊತೆ ಕಳೆದಿರೋ ಕ್ಷಣಗಳು. ಆ ಜನ ಮತ್ತು ಕ್ಷಣಗಳು ನನಗೆ ಈ ಸಿನಿಮಾದಲ್ಲಿ ತುಂಬ ಸಿಕ್ಕಿದೆ, ಹಾಗಾಗಿ ಅದಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ. ಇನ್ನು ಸುದೀಪ್ ಸರ್ ಬಗ್ಗೆ ನನಗೇನು ಅನ್ನೋದಕ್ಕೊಂದು ಎಕ್ಸಾಂಪಲ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ರಾತ್ರಿ 2:30 ಶೂಟ್ ನಡೀತಾ ಇರುತ್ತೆ, ಮಧ್ಯೆ ಶಾರ್ಟ್ ಬ್ರೇಕ್ ಅಂತ ಸರ್ ಬಂದು ಕೂತ್ಕೊಳ್ತಾರೆ, ಫೋನ್ ಯೂಸ್ ಮಾಡ್ತಾ ಇರ್ತಾರೆ. ನಾನು ಸುಜಿತ್ ಸರ್ನೇ ನೋಡ್ತಾ ಇರ್ತೀವಿ. ಸರ್ ಸಡನ್ನಾಗಿ ಒಂದು 2 ಚೇರ್ ಹಾಕಿಸಿ ನಮ್ಮನ್ನು ಕೂರಿಸ್ತಾರೆ. ಕೂತು ಏನು ಕೆಲಸ ನಡೀತಾ ಇದೆ ಅಂತ ಕೇಳ್ತಾರೆ. ಸೊ ತುಂಬ ಸಣ್ಣ ಜೆಸ್ಚರ್ ಅದು, ಬಟ್ ಹೊಸೊಬ್ಬರಿಗೆ ಅದು ಇಟ್ ಮ್ಯಾಟರ್ಸ್ ಅ ಲಾಟ್. ನಮಗೆ ಟು ಬಿ ಸೀನ್, ಟು ಬಿ ವ್ಯಾಲ್ಯೂಡ್ ಬೈ ಸಚ್ ಸ್ಟಾರ್. ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಡು ಬಂದಿರೋರು ನಮ್ಮನ್ನ ಆ ಥರ ಮಾತಾಡಿಸ್ತಾರೆ ಅಂದಾಗ ತುಂಬ ವ್ಯಾಲ್ಯೂಡ್ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ನಮ್ಮ ಕಡೆ ಗಮನ ಹರಿಸ್ಬೇಕು ಅಂತಲೂ ಇಲ್ಲ, ನಮಗೆ ಚೇರ್ ಹಾಕಿ ಕೂರಿಸ್ಬೇಕು ಅಂತಲೂ ಇಲ್ಲ, ಕೂರಿಸಿದ್ರೂ ಮಾತಾಡಿಸ್ಬೇಕು ಅಂತಲೂ ಇಲ್ಲ. ಬಿಕಾಸ್ ನನಗೆ ನಮಗೆ ಸುದೀಪ್ ಸರ್ ನೋಡಿದ್ರೆ ಖುಷಿ ಇರುತ್ತೆ. ಸೊ ಅದೆಲ್ಲ ಮಾಡಿದಾಗ ನಮಗೆ ವಿ ಗೆಟ್ ಟು ನೋ ಲೈಕ್ ವಾಟ್ ಅ ಜೆಂಟಲ್ಮ್ಯಾನ್ ಹೀ ಈಸ್, ಆ್ಯಂಡ್ ಐ ಆಲ್ವೇಸ್ ರಿಮೆಂಬರ್ ಯು ದ್ಯಾಟ್ ವೇ ಸರ್. ಲೈಕ್ ಮುಂಚೆ ಸ್ಕ್ರೀನಲ್ಲಿ ನೋಡಿದಾಗ ಯು ಆರ್ ಅ ಸ್ಟಾರ್, ನಾವು ಅಲಾಂಗ್ ವಿತ್ ದಟ್ ಯು ಆರ್ ಅ ಜೆಂಟಲ್ಮ್ಯಾನ್ ಫಾರ್ ಮೀ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಯು. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ, ಅದೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ನನಗೆ ಲೈಕ್ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ತುಂಬ ಖುಷಿ ಆಗುತ್ತೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್. ಒಂದು ದೊಡ್ಡ ಸಿನಿಮಾದ ಪುಟ್ಟ ಭಾಗವಾಗಿರೋದಕ್ಕೆ ತುಂಬ ಖುಷಿ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅನಿರುದ್ಧ್. ವಿಜಯ್ ಚೆಂಡೂರು ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ವಿಷಯ ಇಷ್ಟೇ, ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು. ನಂಗೆ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ಕಲ್ತಿದ್ದು ಭಾಳ ಇದೆ. ಬರೀ ಟ್ಯಾಲೆಂಟ್ ಅಲ್ಲ, ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದರ ಬಗ್ಗೆ. ಅದರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ. ಭಾಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು. ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟಲ್ಲಿ ನಾವು ಯಾಕೆ ಅಲ್ಲಿರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನೋಡಿ, ನೀವು ನಮ್ಮ ಪರ್ಫಾರ್ಮೆನ್ಸಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್. ವಿಜಯ್ ಸರ್, ಧನು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ಧನ್ಯವಾದ ವಿಜಯ್ ಚೆಂಡೂರು ಸರ್. ಇನ್ನೊಬ್ಬರು ನಮ್ಮ ಪ್ರವೀಣ್ ಅವರು ಇದ್ದಾರೆ. ಪ್ರವೀಣ್ ಅವರೇ ದಯವಿಟ್ಟು ಬರಬೇಕು. ಕಲಾವಿದರು ಪ್ರವೀಣ್ ಅವರು. ಇವರೆಲ್ಲರ ಜೊತೆಗೆ ಖಂಡಿತವಾಗಿಯೂ ಅದರಿಂದಾಗಿ ಕಾರಣಾಂತರಗಳಿಂದ ಬರೋದಕ್ಕಾಗಿಲ್ಲ. ಅವ್ರಿಗೂ ದಯವಿಟ್ಟು ಚಪ್ಪಾಳೆ ಬರಬೇಕು. ನಮ್ಮ ವರಲಕ್ಷ್ಮಿ ಶರತ್ ಕುಮಾರ್ ಅವರಿಗೆ, ಸುನಿಲ್ ಸರ್, ಅದೇ ರೀತಿಯಾಗಿ ತೆಲುಗಿನ ವಂಶೀಕೃಷ್ಣ ಸರ್, ಇನ್ನು ಬಾಹುಬಲಿ ಪ್ರಭಾಕರ್ ಸರ್, ಆಡುಕುಳಂ ನರೇನ್ ಸರ್. ನೀವು ಫೋಟೋದಷ್ಟೇ ಬಂದಿದ್ದಾ? 2 ಲೈನ್ ಮಾತಾಡಿ ಪ್ಲೀಸ್. ಸೊ ನಂದು ಏನೇ ಇದರಲ್ಲಿ ಆ್ಯಕ್ಟ್ ಮಾಡಿದ್ರು, ನಾನೇನೇ ಮಾಡಿದ್ರು ಇದು ಸ್ವಲ್ಪನೇ. ಬಟ್ ಈ ಮೂವಿ ಬರ್ತಾ ಇದೆ 25th, ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ವೆರೈಟಿ ಆಗಿದೆ. ಅಣ್ಣದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ನೋಡ್ಬೋದು ಇದರಲ್ಲಿ. ಮತ್ತು ಎಲ್ಲರೂ ಅಷ್ಟೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಎವ್ರಿ ಡೇ ಸೆಟ್ಟಲ್ಲಿ ಇರ್ತಿದ್ದೆ ಅಣ್ಣ ಜೊತೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಈ ಮೂವಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲವ್ ಯು ಪ್ರಿಯಾಂಕಾ ಆ್ಯಂಡ್ ಸುದೀಪಣ್ಣ. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಸರ್, ಧನು ಸರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ವಿ ಆರ್ ಸೋ ಹ್ಯಾಪಿ ಟು ವೆಲ್ಕಮ್ ಯು ಸರ್. ಸೊ ಎವ್ರಿಥಿಂಗ್ ಈಸ್ ಮ್ಯಾಕ್ಸಿಮಮ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾಯಿದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗಿದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಆ್ಯನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ ಕೂಡ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ ಇಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡಬೇಕಾದ್ರೆ ನಮಗೆ. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆಫ್ಟರ್ ವಿಕ್ರಾಂತ್ ರೋಣ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ. ಸೊ ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಟೆಕ್ನಿಷಿಯನ್ಸ್ ಜೊತೆಗೆ ಇದೀಗ ನಮ್ಮ
ಸಿನಿಮಾಟೋಗ್ರಾಫರ್ ಶೇಖರ್ ಚಂದ್ರ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೋಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ದಾನು ಸರ್ ನಮಸ್ಕಾರ, ಥ್ಯಾಂಕ್ ಯು, ಆ್ಯಂಡ್ ವಿಜಯ್ ಥ್ಯಾಂಕ್ ಯು, ಆ್ಯಂಡ್ ಎಸ್ ಸುದೀಪ್ ಸರ್ ತುಂಬ ಥ್ಯಾಂಕ್ಸ್. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಯಾಕೆಂದರೆ ನನಗೆ ಪರ್ಸನಲ್ಲಾಗಿ ಒಂದು 20 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆಲೇ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ನಾನು ನಿಮ್ಮ ಹತ್ರ ಬಂದು ಅಪ್ಡೇಟ್ ಆಗ್ತಾಯಿದ್ದೀನಿ ಪ್ರತಿ ಸಿನಿಮಾಯಿಂದಲೇ. ಸೊ ನನ್ನ ಮೇಲೆ ಅಷ್ಟು ಬಿಲೀವ್ ಮಾಡಿ ನನಗೆ ಈ ಸಿನಿಮಾದಲ್ಲಿ ಮ್ಯಾಕ್ಸಲ್ಲಿ ಅಗೇನ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಸಿನಿಮಾ ಇದು ಅಂತ ಬಂದರೆ ಇದು ಒನ್ ನೈಟಲ್ಲಿ ನಡೆಯೋ ಕತೆ, ಅದನ್ನು ಎಲ್ಲರೂ ಹೇಳಿದ್ದಾರೆ. ಸೊ ಆಸ್ ಎ ಸಿನಿಮಾಟೋಗ್ರಫರ್ ನನಗೆ ತುಂಬ ಹೊಸ್ತಾಗಿತ್ತು, ತುಂಬ ಕಲ್ತಿದ್ದೀನಿ. ಈ ಸಿನಿಮಾ ವರ್ಕ್ ಮಾಡ್ತಾ ಕಲಿಯೋದು ತುಂಬಾ ಇತ್ತು. ಸೊ ಇಲ್ಲಿವರೆಗೆ ನಾನೇನು ವರ್ಕ್ ಮಾಡಿದ್ದೀನೋ ಅದರಿಂದ ಒಂದು ಬೇರೆ ಥರ ಸಿನಿಮಾಟೋಗ್ರಫರ್ ಆಗಿ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕ್ರೆಡಿಟ್ ಟು ಎಂಟೈರ್ ಟೀಮ್ ಆ್ಯಂಡ್ ಸ್ಪೆಷಲಿ ಸುದೀಪ್ ಸರ್ಗೆ ಅಗೈನ್ ಯಾಕೆ ಹೇಳ್ತೀನಿ ಅಂದರೆ, ಈ ಸಿನಿಮಾದಲ್ಲೂ ನಾನು ಏನಾದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನನ್ನನ್ನು ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು ಅವರು. ಹಾಗಾಗಿ ನಾನು ಅಗೈನ್ ಥ್ಯಾಂಕ್ಸ್ ಹೇಳ್ತೀನಿ ಸರ್, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಚಂದ್ರ ಸರ್. ಶಿವಕುಮಾರ್ ಸರ್, ಓಕೆ, ಚೇತನ್ ಡಿಸೋಜ್ ಅವರೇ ಮಾತಾಡಿ. ಶಿವಕುಮಾರ್ ಸರ್ ಒಂದು ಸ್ವಲ್ಪ ಟೈಮ್ ತಗೋತಾರೆ, ಪರವಾಗಿಲ್ಲ. ಎಸ್, ಫೈಟ್ ಮಾಸ್ಟರ್ ಮಾತಾಡಿ ಈಗ, ಚೇತನ್ ಡಿಸೋಜ್ ಅವರು. ನಮಸ್ಕಾರ ಎಲ್ಲರಿಗೂ. ನಾನು ಕೆಲವೊಂದು ವಿಷಯ ಹೇಳಬೇಕಂತಿದೆ, ಆದರೆ ಸುಕೃತ್ ಅವರೆಲ್ಲ ನನ್ನ ಡೈಲಾಗನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದರೂ ನಾನೊಂದು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. ಮೇ 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕು ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ ಮೇ 2023 ನಾನು ಮೆಸೇಜ್ ಮಾಡಿದ್ದು. ಅಕ್ಟೋಬರ್ 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾಯಿದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತು ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ, ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ, ನನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನಿನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು ಕಮ್ ಹಿಯರ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸರ್. ಸೊ ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿಂದ ಪರಿಚಯ, ನಮ್ಮ DOP ಸರ್, ಹಾಗೆಯೇ ಅದ್ನೀಶ್ ಸರ್. ಸೊ ಇದು ಬಿಟ್ಟು ದಾನು ಸರ್. ಸೊ ನಮ್ಗೆ ಏನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನು ನೋಡೋದಕ್ಕೆ ನಾವು ಕಾಯ್ತಾ ಇದ್ವಿ. ಇದೀಗ ಎಲ್ಲೆಲ್ಲಿ ಕತ್ರಿ ಹಾಕಿದ್ದಾರೆ ಅಂತ ಗಣೇಶ್ ಬಾಬು ಸರ್ ಅವರನ್ನು ಕೇಳಬೇಕು. ನಮ್ಮ ಎಡಿಟರ್ ಸರ್ ಇದೀಗ ಮಾತಾಡ್ತಾರೆ. ಎಸ್ ಸರ್. Good evening, everyone. It's an honor to present here, actually. I would like to thank Danu sir and Kicha sir for supporting our love and support. I feel privileged to work with such an incredible team, but outstanding cast and crew. Thank you for love and support. Thank you. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾನು ಇಷ್ಟೇ ಸ್ಪೀಡಾಗಿರುತ್ತೆ. ಸೂಪರ್ ಆಗಿದ್ರೆ. ಓಕೆ, ಮಂಜು ಮಾಂಡವಿ ಸರ್, ಅವ್ರು ಅವ್ರು ಮಾತಾಡೋದು 1.5 ಲೈನ್, ಅದು ಲಾಸ್ಟಿಗೆ ತಗೋತಾರೆ. ನಮಸ್ಕಾರ. ಫಸ್ಟ್ ಈ ಪ್ರಾಜೆಕ್ಟ್ ಬಗ್ಗೆ ನಾನು ನೆನೆಸ್ಕೋಬೇಕಾರೋದು ನಮ್ಮ ಶ್ರೀರಾಮ್ ಸರ್ನ, ಯಾಕಂದರೆ ಅವರಿಂದನೇ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದ್ದು.
ತುಂಬ ಒಂದು ಅದ್ಭುತವಾದ ಪ್ರಾಜೆಕ್ಟ್ಗೆ ನಾನು ಒಂದು ಭಾಗವಾಗಿದ್ದೀನಿ ಅನ್ನೋ ನನಗೆ ಖುಷಿ. ಅದರಲ್ಲೂ ಎಸ್ಪೆಷಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿರೋದು. ನಾನು ಶ್ರೀರಾಮ್ ಸರ್ ಅವರು ಹೇಳಿದಾಗ ಸಂಭಾಷಣೆ ಬರೀಬೇಕು ಸುದೀಪ್ ಸರ್ ಫಿಲಮ್ಗೆ ಅಂತ ಹೇಳಿದಾಗ ತುಂಬ ಖುಷಿಯಿಂದ ಹೋದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಸಂಭಾಷಣೆ ಬರೀಕ್ ಹೋಗಿಲ್ಲ, ಕಲಿಕ್ ಹೋಗಿದ್ದೀನಿ ಅಂತ. ಯಾಕೆಂದರೆ ಅವ್ರ ಇನ್ಪುಟ್ಸ್ಗಳಿರ್ಬೋದು, ಅವ್ರು ಹೇಳೋ ಎಲ್ಲ ಮಾತುಗಳಿರ್ಬೋದು ಆ ರೀತಿ ಇತ್ತು. ಅದರಿಂದ ನಾನು ತುಂಬ ಅಳವಡಿಸ್ಕೊಂಡೆ. ಒಂದು ಸಂಭಾಷಣೆ ಹೇಗೆ ಬರಿಬೋದು ಅಂತ ಅವರಿಂದನೂ ಕಲಿತೆ ನಾನು. ಹಾಗೆ ಅವ್ರ ಹತ್ರ ಕೆಲಸ ಮಾಡೋಕ್ಕಂತ ಹೋದಾಗ ಒಂದು ಭಯನೂ ಇತ್ತು. ಯಾಕೆಂದರೆ ಸುದೀಪ್ ಸರ್ ಬಗ್ಗೆ ಕೇಳಿದ್ದೆ 24 hours ಅವ್ರು ಕೆಲಸ ಮಾಡ್ತಾರೆ ಅಂತ. ಅದರಲ್ಲೂ ಕೂಡ ರಾತ್ರಿ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೆ. ನನಗೆ ಭಯ ಹೋಗಿತ್ತು. 3 ಗಂಟೆ ಕರೀತಾರೆ, 4 ಗಂಟೆ ಕರೀತಾರೆ ಅಂತ. ಅದೃಷ್ಟ ಈ ಸಿನಿಮಾದಲ್ಲಿ ಯಾವತ್ತೂ ಡಿಸ್ಕಷನ್ ರಾತ್ರಿ ಆಗಲೇ ಇಲ್ಲ. ಸೊ ಎಲ್ಲ ಡೇಯಲ್ಲೇ ಮುಗಿಸ್ಕೊಂಬಿಟ್ವಿ. ಹಾಗೆ ನಮ್ಮ ಡೈರೆಕ್ಟ್ರು ವಿಜಯ್ ಕೂಡ ತುಂಬ ಸಪೋರ್ಟಿವ್. ಅವರು ಆ್ಯಕ್ಚುಲಿ ಈ ಸಿನಿಮಾದ ಸಂಭಾಷಣೆಯಲ್ಲಿ ಅವ್ರು ತಮಿಳಲ್ಲಿ ಆಲ್ರೆಡಿ ಬರೆದಿದ್ದರು. ಅದನ್ನು ನಾನು ಕನ್ನಡೀಕರಣ ಮಾಡಿದ್ದೀನಿ ಅಷ್ಟೇ. ಜೊತೆಗೆ ಆಲ್ಮೋಸ್ಟ್ ಎಲ್ಲ ಸಂಭಾಷಣೆಗಳನ್ನು ಸುದೀಪ್ ಸರ್ ನಮಗೆ ಹೆಲ್ಪ್ ಮಾಡಿದ್ದಾರೆ, ಇನ್ಪುಟ್ಸ್ ಕೊಟ್ಟಿದ್ದಾರೆ, ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ. ಅವರೇ ಹೇಳೋ ಥರ ಅವ್ರದ್ದು ಸಂಭಾಷಣೆಗಳು ಯಾವತ್ತೂ ಒಂದು ತೂಕ ಜಾಸ್ತಿನೇ ಇರುತ್ತೆ. ಅದನ್ನು ನೀವು ಮ್ಯಾಕ್ಸಲ್ಲಿ ನೋಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಂಜು ಮಾಂಡವಿ ಸರ್. ಓಕೆ, ಶಿವಕುಮಾರ್ ಸರ್ ರೆಡಿನಾ? ಎಸ್, ನಮ್ಮ ಫೇವ್ರೇಟ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್. ಥ್ಯಾಂಕ್ ಯು ತನು ಸರ್. ಥ್ಯಾಂಕ್ ಯು ವಿಜಯ್ ಸರ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ತುಂಬ ಸೆಟ್ಟು ಹಾಕಿ ಖರ್ಚು ಮಾಡಿರೋದು, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಸುದೀಪ್ ಸರ್ನ ಈ ಕ್ಯಾರೆಕ್ಟ್ರಾಗಿ ನೋಡಬೇಕು, ನಮಗೆ ಮಾಸಾಗಿ ನೋಡ್ಬೇಕಂದ್ರೆ ಆಸ್ ಎ ಫ್ಯಾನ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿರೋ ಥ್ಯಾಂಕ್ ಯು ಸರ್. 20 ವೆಯ್ಟ್ ಮಾಡ್ತೀನಿ. ಗುಡ್. ನಾವು ಇಷ್ಟೊತ್ತು ಪ್ರತಿಯೊಬ್ಬರ ಮಾತಲ್ಲೂ ಬರ್ತಾ ಇದ್ದಂಥ ಒಂದೇ ಒಂದು ಹೆಸರು ಅಂದರೆ ಅದು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರದ್ದು. ಹಾಗಾಗಿ ದಯವಿಟ್ಟು ಓಕೆ, ಹಾರ್ಟ್ಲಿ ವೆಲ್ಕಮ್. We'll start with our director. Today, good day, always good day. I sincere thanks Sudeep sir because this is my first Kannada venture. I produced 46 pictures, all artists. First, my picture, Yaar, Kannada artist, Action King Arjun. That first picture, Yaar, guest role, superstar Rajini sir. So, my Aditalam, Kannada artist joined to me. So, I produced Hindi, Telugu, Malayalam, except Kannada. I request one day phone Sudeep sir, this picture, I heard one subject, excellent subject. You hear the subject, then you decide, this is my first picture. So, 2004, I met Rajkumar sir and Punit Rajkumar. That day, can't do. Finally, Sudeep sir accepted, send me sir immediately. I sent the Vijay Karthikeya. He is here the subject. He stays 6 days, discuss with the director. Then he called me. Danu sir, I do the movie. I really enjoyed. Never can artist involvement, every frame to frame involvement. தமிழில் சொன்னால் சிப்பி செதுக்கிற மாதிரி சிலையை செதுக்கினார். டைரக்டருக்கு மிகப்பெரிய சப்போர்ட்டாக இருந்து இந்த படத்தை மிகப்பெரிய லெவலுக்கு எடுத்துன்னு வந்திருக்கிறாரு. என் வாழ்க்கையில் மறக்க முடியாது. பட் நான் இதை வந்து கிராண்டியராக இந்த ஃபங்க்ஷன் பண்ணணும் போது நோ செட்டில் டவுன் இப்படி தான் சொன்னார். செட்டில் இப்போ பண்ணலாம். ஸோ ஃபஸ்ட்டு இண்டஸ்ட்ரிக்கு வரும்போது அப்படி காமிக்கணும் அப்படின்னு நினைக்கும் போது
இல்லை இப்படி தான் இருக்கணும் அப்படின்னாரு. ஸோ அவர் எது சொன்னாலும் நான் அக்செப்ட் பண்ணுவேன். அதே மாதிரி இதை அக்செப்ட் பண்ணேன். இந்த படம் இவ்வளோ பிரமாதமாக வந்துடுறதுக்கு அவர் மாத்திரம் மிகப்பெரிய தூணாக இருந்தது மட்டும் இல்லை, இயக்குனர் ஒத்துழைப்பு மாத்திரம் இல்லை, ஆர்ட் டைரக்டர் ஒத்துழைப்பு மாத்திரம் இல்லை, கேமராமேனுடைய ஒத்துழைப்பும் இல்லை. ஒரு மனிதர் இருக்கிறாரு, அவர் மேடைக்கு வரமாட்டேன்றாரு. அவர் பேர் தான் ஸ்ரீராம், எம்டி ஸ்ரீராம். வாட் அ பிரில்லியன்ட் மேன். நெவர் டே டு டே working. That person not found. The picture is not quickly coming. Outstanding. I really enjoyed. Thank you, sir. Then music director, fantastic music. The editor, every trailer cut, picture cut. You are all watching 25th December. It will create a history. I really, Sudeep sir, outstanding man. 24 hours he is working. Every day involvement. He is enter the studio. He is perfectly everything catching. So, because he is also director, he is 8 picture hit director. Then only I am proud of him. So I really thanks. I enjoyed this movie. So I really enjoyed. Thank you for it. ನಮ್ಮ ಸುದೀಪ್ ಸರ್ ಅವರನ್ನು ವಿಜೃಂಭಿಸಬೇಕು ಅಂತ ಹೇಳಿ ಮತ್ತೆ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಸರ್, ನಿಮ್ಮ ಮಾತು. ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋದ್ವಿ ಅಂತ ಗೊತ್ತಾಯಿತು ಅಂದರು. ರಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು, ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬೋರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದೆ. ಅವ್ರು ಸವಾಸ ಮಾಡಿ 4 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು. ಸೊ ಏನಿದೆ ಇಲ್ಲಲ್ಲ, ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೈ, ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುಕ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್, ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾದ್ರು ನೋಡೋಣ ಅಂತ ಹೇಳಿದ್ರು, ವಿಚ್ ಇಸ್ ದ ನಾರ್ಮ್. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೇನೆ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇಲ್ಲಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ನೋಡಬೇಕಂದ್ರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗುವರೆಗೂ ಒಬ್ಬ ಮನುಷ್ಯನಿಗೆ ಹಾಕ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸಿದೆ ಒಂದು ರೂಮ್ ಹಾಕಿ. ನೀವು ತುಂಬ ದಿನ ಆಗುತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:30 7ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್.
ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಈಸ್ ದ ಮ್ಯಾನ್ ಯು ಶುಡ್ ಗಿವ್ ದ ಕ್ರೆಡಿಟ್. ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್, ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಕಾಕ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004 ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப ಕೋಪಮಾயிருந்தீங்க நீங்கள். ஏன்? ಇಲ್ಲ ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ರು. ಈ ಹೆಸರು ಬೇಡ ಈಗ. ಸೊ ಇವ್ರಿಗೂ ಏನೋ ಕಿರ್ಚೋದು ಬರ್ತಾಯಿತ್ತು ಆಫೀಸಿಂದ. ಹೊರಗಡೆ ಕೂತಿದ್ದೀನಿ ನಾವು. ನನಗೆ ಇದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ. ಯಾರ್ದೋ ಕೋಪದ ಮೇಲೆ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ, ಸರಿ ಕರೆದ್ರು. ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು. ಏನಕ್ಕೆ ಬಂದಿದ್ದೆ ಗದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೋಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ ಯೂರೊಟ್ಟಿಗೆ ಯಾಕೆ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ. ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ, ಈ ಥರ ಬಂದಿದ್ದೀನಿ ಸರ್, ಕಾಕ ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರೆ. ಹೌದು. ಏನು ಕೊಡ್ತೀರಾ ಅಂದರೆ, ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ದಿಸ್. ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ. ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್, ದಟ್ಸ್ ಓಕೆ. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾ ಇದ್ರು, ಮುಗ್ದಿದೆಯಲ್ಲೋ ಹಾಕುವ ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು. ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ದಿಷ್ಟ, ದಯವಿಟ್ಟು ಯಾರು ಓಟ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದನ್ನ ಗೊತ್ತಿಲ್ಲ. ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this. So next time you can do what you want, sir. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ, ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ
ಸೊ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇದ್ರು ಅನ್ನೋರು ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಮೈ ಫಿಲ್ಮ್ ಆ್ಯಂಡ್ ಡೂಯಿಂಗ್ ಸಚ್ ಅ ವಂಡರ್ಫುಲ್ ಜಾಬ್. ಆಲ್ ಆಫ್ ಯು, ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನುವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರಿದ್ರ ಅಂತ ಕೇಳಿದ್ರು. ಅಂದರೆ ಪಾಪ ತಪ್ಪವ್ರದ್ದಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿದ್ದಾರೆ ಇವರು. ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ ಟೈಮ್ ஒரு ಗ್ಲಾಮರ್ படம் பண்ணுங்க என்ன வச்சு, நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும், என்ன சார்? ஆமாம், சினிமாவில் ஓகே சார், லைஃப்பில் மட்டும்தான், சினிமாவில் ஓகே பண்ணலாம். ಸೊ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ಇಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಆರ್ ಪ್ಲೇಯಿಂಗ್ ಕಾಪ್ಸ್ಗೆ. ಸೊ ಅದೇ ಗೆಟಪ್ಪಲ್ಲಿ ಹಾಕ್ಕೊಂಡು, ಅದು ಏನು ಅಂದರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರು ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗಿಸಿಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನಿಮ್ಮ ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸಲ್ಲಿ ಆದಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ಥರ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ನೆಕ್ಸ್ಟ್ ಪಡೋದಕ್ಕೆ பாருங்க, அம்மா கூட கிளாமராக இருக்கு. ಆ್ಯಂಡ್ ಚೇತನ್ ಡಿಸೋಜಾನ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ? ಹಾಂ, ನೀ ಯಾಕೆ ಅವ್ರ ಮಧ್ಯೆ, ಅಲ್ಲಿ ಟೆಕ್ನಿಷಿಯನ್ ಮಧ್ಯೆ ಬನ್ನಿ. ಯಾವಾಗ ನೋಡು ಸಂಯುಕ್ತ ಇವ್ರ ಮಧ್ಯೆನೇ ಇರ್ತೀರ. ಬನ್ನಿ 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 ಸರ್, ಜಸ್ಟ್ ಜೋಕಿಂಗ್. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ. ಹೊಸಬ್ರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು, ಮಾಡಿ ಅಂದ್ಬಿಟ್ಟು ಅಂತ. ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಅಂದರೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ, ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸಲ್ಲಿ. ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ಥರ ಓಡಾಡ್ತಾಯಿದ್ರು. ಒಂದು ಬ್ಯಾಗ್ ಹಾಕ್ಕೊಂಡು, ಏನೋ ಹಾಕ್ಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕ್ಕೊಂಡು. ನಾನು ಯಾವ್ದಾದ್ರು ಕ್ಯಾರೆಕ್ಟ್ರಿಗೆ ಏನಾದ್ರು ಕರೆದಿರ್ಬೋದೇನೋ ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದು. ಆಮೇಲೆ ವ್ಯಾನಿಟಿವನ್ ಇವ್ರನ್ನ ಕರ್ಕೊಂಬಂದರು. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗಂದ್ರೆ ನಮ್ಮ ರವಿವರ್ಮನ್ ಥರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆಲ್ಕೊಂಡು, ಹಿಂಗೆ ಅಂದ್ಕೊಂಡು ಬೆವ್ತ್ಕೊಂಡು ಹಂಗೆ ಬರ್ಬೇಕು ಸರ್. ನೀವೇನು ಹಿಂಗೆ ಗ್ಲಾಮರಾಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯಿತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿಂದ ಹೊರಗಡೆನೇ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಅನಿಸುತ್ತೆ ನಾನು ಫೈಟ್ ಮಾಸ್ಟ್ರು ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದರೆ ಒಂದು ಎಗ್ರೆಷನ್ ಬೇಕು. ಆ ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯಲ್ಲಿ ನೇತಾಡಿಸ್ತಾ ಇರ್ತಾನೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಈ ಸೋ ಗುಡ್. ಆ್ಯಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ, ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು, ಏನು ತೆಗಿತಾ ಇದೀವಿ ಅಂತ. ಅವ್ರು ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದು, ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಯೂಸ್ ಟು ಗಿವ್. ಆ್ಯಂಡ್ thoroughly enjoyed, Chetan. Thank you so much. You have made me
ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್ ಸರ್. ವಿತ್ ಸ್ಟಂಟ್ಸ್ ಯು ಮೇಡ್ ಮಿ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸರ್. ಆ್ಯಂಡ್ ಶಿವು ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ, ನಾವು ಯಾಕೆ ಮಾತಾಡೋದು? ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ. ಮಾಣಿಕ್ಯ ಅಂತ ಪ್ರಾರಂಭ ಮಾಡಿದ್ರು. ಇವತ್ತಿಗೆ ನನಗೆ ನನ್ನ ಸಹೋದರ, ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಯಾಕೆ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರು ಇವ್ರನ್ನ ಕರೆಯಲ್ಲಮ್ಮ. ನಾನು ಶಿವು ಎಲ್ಲಿದೆಯಪ್ಪ ಅಂತೀನಿ, ಅವ್ರು ಬರ್ತಾರೆ, ನನ್ನ ಮನೇನ ಅಲಂಕರಿಸ್ಕೊಡ್ತಾರೆ. ಸೊ ನನ್ನ ಮನೆ ಏನು ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ, ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ. ನಾನು ಏನು ಮಾಡಿದ್ರು ಅಲ್ಲೇ ಇರೋದು. ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಐ ಕಾಂಟ್ ಸೇ ದಟ್ ಈಸ್ ಅನ್ ಆರ್ಟ್ ಡೈರೆಕ್ಟರ್. ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಪ್ಲೀಸ್ ಇದೆ ಸರ್, ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವು ಅವರ ಕೆಲಸ ಅವ್ರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು. ಈ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ, ಈಸ್ ವೆರಿ ಆನೆಸ್ಟ್. ಇದ್ದಿದ್ದಂಗೆ ಹೇಳ್ತಾರೆ, ಅದನ್ನು ಮಾತ್ರ ಹೇಳ್ತಾರೆ, ಆಗೋದು ಮಾತ್ರ ಮಾಡ್ತಾರೆ, ಮಾಡೋದನ್ನು ಮಾತ್ರ ಹೇಳ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶಿವ್, ಐ ಕ್ಯಾನ್ ಟೆಲ್ ಯು ದಟ್ ಐ ಲವ್ ಯು. ದಟ್ಸ್ ಆಲ್ ಇಟ್ ಇಸ್. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗವಾಗ ತುಂಬ ಚೆನ್ನಾಗಿ ಬಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ಟನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ಸ್ ಓವರ್ ಹಿಯರ್. ಸಿ ಸೆಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ. ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತೆ ಅಂದರೆ, ಆ ಮನುಷ್ಯ ಎಲ್ಲ ಕಡೆ ಏನಾದ್ರು ಮಾಡಬೇಕು, ಅಲ್ಲಿಂದ ಇಲ್ಲಿ ಕದಿಬೇಕು, ಅದು ಯಾವುದೂ ಇಲ್ಲ. ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಪಣ್ಣು ನಿಮಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಸು ಕೊಡ್ಕೊಬೋದು. ಸುಮ್ಮ ಏನಾರು ಅಪ್ಸೆಟ್ பண்ணிடுங்க, ಕಾಸು ವಾಪಸ್ ಕೊಡ್ತಿದ್ದು போயிடுவாரு. ಅದನ್ನು ನಮ್ಮನೇಲಿ ಬಂದುಬಿಟ್ರು, ನಮ್ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಕುಡಿಯೋಕ್ಕೆ. ಅಲ್ಲಿ ತುಂಬ ಹೇಳ್ಕೊತಾರೆ, ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ. ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು, ಏನು ಸರ್ ಅಂದ್ಕೊಂಡಿದ್ದಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀನು ಬಿಡಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತಲ್ಲ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ಸ್. ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ, ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್, ಗೊತ್ತಿಲ್ಲ ಅದೇನೋ ಅವರು ಸಿನಿಮಾದಲ್ಲಿ ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು, ಅದು ಯಾಕೆ ಗೊತ್ತಿಲ್ಲ. ಅದು ನಂದಲ್ಲ, ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ನನ್ನ ಮೇಲೆ. ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ. ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು, ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪ್ಪಡಿದೆ ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವರಿಗೆ, ಸುಕೃತ ಅವರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬ ಮೂಗ್ ತುದಿಯಲ್ಲಿ ಕೋಪ, ಕೆಟ್ಟಾಗ ಓದ್ತಿರ್ತಾರೆ ಅವ್ರು. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬೈತಾ ಇರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬ ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರೋಲ್ಲ. ಇವರೆಲ್ಲ ಅಂದ್ಕೊಂಡ್ಬಿಟ್ರು ಭಾಳ ಮುದ್ದು, ಸ್ವಾತಿ ಮುತ್ತು. ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿರ್ಬೇಕಾದ್ರೆ ಓಕೆ, ಯಾಮಾರು ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ, ಯಾವತ್ತಾನ ತೀರ್ಸಕ್ಕೆ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂದ್ಬಿಟ್ಟು. ಹಿ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್, one of the most humble technicians. Thank you for giving me that respect all the time, Chandru. Thank you so much. ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು
do, and I think ಎಲ್ಲಿ ಹೋಗ್ತಾ ಇದ್ರೆ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್, ವಂಡರ್ಫುಲ್ ಎಡಿಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಭಾಷಣೆಗಾರರು, ನಮ್ಮ ಎಲ್ಲ ಸಹ ನಿರ್ದೇಶಕರು, ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನುಪ್ದು, ಬಟ್ ನನ್ನ ಬಾಡಿ ಡಬಲ್ಲು ಹೌದು. ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ, ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ, ಅದು ಅವರೇ. ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡಿದಾಗ ಶ್ರೀರಾಮ್ ಸರ್ ಥ್ಯಾಂಕ್ ಯು ಸೊ ಮಚ್. ಅವರು ಹಿ ಮೇಕ್ಸ್ ಮೈ ಲೈಫ್ ಅ ಲಿಟಲ್ ಈಸಿ. ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಈಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್. So I can go back and Mayur does the rest of the work for me. I cannot thank you less, sir. Really, thank you so much. Thank you so much for that. And ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿಂತ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀವಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಾತಾಡಿದಾಗ ತುಂಬ ರಾತ್ರಿಯೆಲ್ಲ ಅವ್ರಿಗೆ ಕೊಡ್ತಾರಲ್ಲ, ಅವರಿಗೆ ಈ ಔಷಧಿಗಳು ತೊಗೊಂಡ್ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ. ಅದಕ್ಕೆ ಬೇಡ ಈಗ. ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀರಾಮ್ ಸರ್, ವಿತೌಟ್ ಯು ಚಾನ್ಸ್ಲೆಸ್, ನಥಿಂಗ್ ಕುಡ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪ್ರತಿಯೊಬ್ಬರಿಗೂ, ಮನು, ಆಲ್ ಆಫ್ ಯು, ಆಲ್ ಯು ಆ್ಯಕ್ಟರ್ಸ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ, ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಬಿಡುತ್ತೆ. ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ, ವಿಚ್ ಈಸ್ ಮ್ಯಾನ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ, ನಾನಲ್ಲ, ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ, ಆ ರೀತಿ ಮಾತಾಡಿದ್ರಲ್ಲ, ತುಂಬ ವೆರಿ ಹ್ಯಾಪಿ. ಸೊ ಅದೇನಾಗುತ್ತೆ, ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲಿಸ್ಬಿಡುತ್ತೆ ಕನ್ನಡ. ಸೊ ಅವರು, ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together, and I wholeheartedly, on behalf of my media, my industry, welcome you into this industry. Thank you so much. Announced recent time madidru that it's releasing on 25th, and ನನ್ನ ಪ್ರಕಾರ it's a very great day and a good day. So looking forward to it. I'm looking forward to it, man. That's it. Thank you so much for having me here. ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಸುದೀಪ್ ಸರ್. ಇದೀಗ ಮಾಧ್ಯಮ ಮಿತ್ರರು ಪ್ರಶ್ನೆಗಳನ್ನು ಕೇಳುವಂತಹ ಸಮಯ. ಮೈಕ್ ಬಂದಿದೆ ಅಲ್ಲಿ. ಓಕೆ, ದಯವಿಟ್ಟು ಮೈಕಲ್ಲೇ ಕೇಳಕ್ಕೆ ಹೇಳಿ. Sir, good evening, sir. Hi, Sharda. How are you, Sudeep? Good. Acha, to begin with, sir, ಪ್ರೊಡ್ಯೂಸರ್ಗೆ ಫಸ್ಟ್ ಕೇಳೋಣ ಅಂತ. ಮ್ಯಾಕ್ಸ್ ಅಂತ ಟೈಟಲ್ ಕೊಟ್ಟು ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ದು. What a positive start. அவர் கேட்குறாரு, இவ்வளோ நல்ல அழகாக இருக்க ப்ரொடியூசர் நீங்கள் ஏன் இவ்வளோ லேட்டாக வந்தீங்க இண்டஸ்ட்ரிக்குன்னு கேட்குறீங்க. ಇಂಡಸ್ಟ್ರಿ ಅಲ್ಲ, ಮ್ಯಾಕ್ಸ್ ಫಿಲಮ್ ಡಿಲೇ ರಿಲೀಸ್. எப்பவுமே சார் ஒரு நிமிஷம் சார், ஒரு நிமிஷம். இது எல்லாம் ஒரு குரூப் மீடியா, அது தனியான ஒரு மீடியா. அது அந்த அது அது மேடம் அங்கே இருக்காரு, கிளாமர் அங்கே உட்காந்துருக்காரு. மேடம், நீங்கள் கேட்டிருக்கீங்க, ஒரு படம் எடுத்து அது சரியான நேரத்தில் தான் நம்ம திரையிடணும். சார் இல்லை இது வந்து லேட்டே கிடையாது. இது 5 லாங்குவேஜில் நாங்கள் எல்லா வகையிலையும் டெக்னிக்கலாக பண்ணி 3 டீம் சிஜி குரூப் ஒர்க் பண்ணிருக்கிறாங்க. இது சாதாரணமாக நீங்கள் படம் ஃபஸ்ட் காப்பி பார்க்கும்போது நீங்கள் என்ஜாய் பண்ணுவீங்க.
இது காலதாமதமே கிடையாது. இது 2 வருஷம் 3 வருஷம் இருக்கிற கிடையாது. இது 140 நாளில் தான் நாங்கள் படமே ஷூட் பண்ணோம். ஆனால் போஸ்ட் ப்ரொடக்ஷன், ப்ரீ ப்ரொடக்ஷன் இதோடு மட்டும் இல்லாமல் தேதி தான் முக்கியம். இந்த தேதியில், இந்த ஹாலிடேயில் வரக்கூடிய தொடர் ஹாலிடே 10 நாள் இருக்குது தெரியுங்களா, இது ரெக்கார்ட் பிரேக் வசூலாகும். அப்போ தெரியும் உங்களுக்கு இந்த நாடு சரியான இடத்துல, அதாவது ஓடி மீன் ஓட ஒரு மீன் வரும் அளவு வாடி இருக்குமாம் கொக்குன்னு ஒருத்தர் சொன்னார். நல்ல மீன் வரணும், நல்ல வசூல் வரணும். இந்த 10 நாளை நாங்கள் என்ஜாய் பண்ணும்போது இந்த உங்களுடைய கொஸ்டினுக்கு இதுதான் ஆன்சர். நன்றி, வணக்கம் சார். லேட்டஸ்டா வர அப்படி I don't know. I think it's something like that only. Okay, sir. We will talk to you after the release because you have spoken so much about it. Sir, to Sudeep sir. Okay, sorry, to Sudeep. I have a question for you. Yeah, the thing is, we have seen you as a police officer in Vikrant Rona, and here also you are playing a police officer. But there also you didn't have a heroine. Here also you don't have a heroine. Are you bored with romance, or director doesn't want you to romance with heroines in the movie? Do I look like that? So I wanted to know, because we also want to see you, dancing around. Just look at the way I'm looking at you, Sharda. I know you can. And I can see you blushing also. But we want to see you on screen romance. Where do you want to see me, Sharda? On screen. On screen, sorry. Sharda. Certain times what happens, I'll talk to you in your language. We should respect women. And they should be in the film only when definitely it is needed. ಇಲ್ಲೇನಾರು ಕರ್ಕೊಂಡೋಗಿ ಹಾಕಿದರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರಿ ಏನು ಪಾತ್ರ ಇಲ್ಲ, ಏನಿಲ್ಲ, ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ. ಆ ಗೌರವ ಇಟ್ಕೊಂಡು ಅದು ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು, ಫ್ಲ್ಯಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು. ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯಿನ್ನ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವಕ್ಕೆ ವಿಕ್ರಾಂತ್ ರೋಣದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು. ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ. ಸೊ ಅದನ್ನು ನಾನೇ ಹೇಳಿಬಿಟ್ಟು ಅವ್ರಿಗೆ ಬೇಡ, ಇವರಿಬ್ಬರಿದ್ದಾರೆ ಸಾಕು. ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದವ್ರೆ. ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ದ ಜಾನ್ರ, ಒಂದು ನೈಟಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾ ಅಂದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನು. ಅದರಲ್ಲೇ ಫ್ಲೋಲ್ಲಿ ಬಂದಿದ್ರೆ 100%. ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ, ಹೀರೋಯಿನ್ ಅಲ್ಲ. ಜಸ್ಟ್ ಸೊ ಯು ನೋ. Thank you. That was a nice answer. Just one more last question from me. UI and Max releasing with a 5-day gap. ಮೈಕ್ ಹತ್ರ ಇಟ್ಕೊಳ್ಳಿ. With UI and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra, man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಇದೆ. ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಬಂದವರು. ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋವಂಥ ಒಂದು ತಲೆನೋವು ನನಗೆ ಯಾಕೆ, ನಿಮ್ಗೆ ಯಾಕೆ? ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ. ಅವರಿಗೇ ಗೊತ್ತು, ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ. ಅರ್ಥ ಆಯ್ತಲ್ಲ? 2 ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು. ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ, ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ, ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವ್ರನ್ನ ಪಿಕ್ಚರ್ನ ದಯವಿಟ್ಟು ನಂಬಿ. ನನಗೆ ಆ ವ್ಯಕ್ತಿ ಮೇಲೆ ಅಪಾರವಾದಂಥ ಗೌರವ ಇದೆ, ಪ್ರೀತಿ ಇದೆ. ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ, ಯಾವಾಗ ನಿರ್ದೇಶನ ಮಾಡ್ತೀರಾ. ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ, ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಲೆಟ್ ಮೀ ಟೆಲ್ ಯು, ನಾವು ಸಿನಿಮಾ ಮಾಡ್ಬೋದು, ಇನ್ವೆಸ್ಟ್ ಮಾಡ್ತಾ ಇರೋದು ಇವರು, ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗಿರೋದು. ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ, ಈ ಟೈಮಿಗೆ ಬರಬೇಡಿ, ಆ ಟೈಮಿಗೆ ಬರಬೇಡಿ. ಇವ್ರು ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ. ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತಾ ಇದೆ, ಬೇಡ ಅಂದಾಗ 1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ರು. ಸೊ ಓನ್ಲಿ 1 ಮಂತ್ ದೇ ಆಸ್ಕ್ ಯು ಟು ಪೋಸ್ಟ್ಪೋನ್, ರೈಟ್ ಸರ್? ಬಟ್ ಇವ್ರು ಆ ಟೈಮಲ್ಲಿ ನೋಡಿ, ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು, ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು, ಬಡ್ಜೆಟ್ ಜಾಸ್ತಿ ಆಗಬೇಕು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಹೋದ್ರಮ್ಮ.
ಸೊ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ. ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್. ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು. ನಾವು ಹೇಳಿದ ಡೇಟಿಗೆ ಬನ್ನಿ, ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ, ನಾವು ಹೇಳ್ದಂಗೆ ಆಗ್ತೀವಿ. ಇವತ್ತು ಏನಾಗಿದೆ, ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT, ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಆನ್ ದ ಬಿಸ್ನೆಸ್ ಲೆವೆಲ್ಸ್. ಐ ಥಿಂಕ್ ಹಿ ವಿಲ್ ಡಿಸೈಡ್. ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೋ ಅವತ್ತು ನಾವು ಮಾತಾಡ್ಬೋದು. ನೋ, ಐ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್. ಇನ್ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್. ವೈ ಶುಡ್ ಹಿ ಬಿ ವರಿಡ್ ಮ್ಯಾನ್? ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾನ್. ಗುರು ಬರ್ತಾ ಇದ್ದಾರೆ, ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ ಮ್ಯಾಮ್. ಗುರು ಶಿಷ್ಯರ ಸಂಬಂಧ ಥಿಯೇಟ್ರಲ್ಲಿ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್. ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್. ಐ ಥಿಂಕ್ ವಿ ಆರ್ ಆಲ್ ಫೈನ್. ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ, ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ. ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು, ನಾವು ಅದು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕುತ್ಕೊಂಡು ನಾವು. ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್. ದಟ್ ಈಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್. ಟ್ರಸ್ಟ್ ಮೀ. ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ಅವ್ನು ನೀವೇ ತೆಗೆದಾಕ್ಬಿಡಿ. ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ. All the best, and this is your first time your movie is releasing on a Wednesday. Definitely, sir. Thank you. Thank you. ಆ್ಯಂಡ್ ಫಸ್ಟ್ ಕ್ವಶನ್ ಯಾವಾಗಲೂ ಏನಾದ್ರು ಒಂದು ಒಳ್ಳೆ ಕ್ವಶನ್ ಕೇಳಿ ಸರ್. ನೀವು ಮೂಡೇ ಸೆಟ್ ಮಾಡಿ ನೀವು ಅದನ್ನು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳ್ಬೋದಿತ್ತೆ. ಎಷ್ಟು ಖುಷಿಯಾಗಿರೋದು ಸರ್. ನಿಮ್ಮ ಲವ್ ಸ್ಟೋರಿ ಅಂತ ಇವ್ರಿಗೆ ಕೇಳ್ಬೋದೈತೆ ಹೇಳಿರೋದು. ಸರ್, ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂಥ ಮಾಹಿತಿ ಇರುವಂಥದ್ದು, ಅದರ ಜೊತೆಗೆ ಈ ಡಿಸೆಂಬರ್ ಸಾರಿ ಫಸ್ಟ್ ಈಗ ಪ್ರೊಡ್ಯೂಸರ್ ಸರ್ ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ಗೆ ಬರುವಂಥದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ. ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನು ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ, ಅಂತಹ ಒಂದು ನಂಬಿಕೆ ನಿಮಗಿದೆಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್? ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೋ ಅದ್ರಲ್ಲಿ ನಂಬೋದ್ರಲ್ಲಿ ತಪ್ಪಿಲ್ಲ. ನಂಬಿಕೆ ಮೂಢನಂಬಿಕೆ ಆಗಬಾರ್ದು, ನಂಬಿಕೆ ಹಾನಿಕಾರ ಆಗಬಾರ್ದು. ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಭಾಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದ್ಕೊಂಡೇ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದರಲ್ಲಿ ಏನಿಲ್ಲ. ಇತಿಹಾಸದಲ್ಲಿ ನೋಡೋಕೆ ಹೋದರೆ, ಹಿಸ್ಟ್ರಿಯಲ್ಲಿ ನೋಡೋಕೆ ಹೋದರೆ ಅದು ಆ ಟೈಮಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ಓಡಿದೆ. ಆ್ಯಂಡ್ ಹೀ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟ್ರ್ ಅಂದ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ತಳ್ಬಿಡ್ತಾರೆ ಸಿನಿಮಾನ. ಬಂದರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ನೋ ಸರ್, ಇಟ್ಸ್ ಎ ಗುಡ್ ಟೈಮ್. ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಅಂದರೆ ಒಂದಿಷ್ಟು ಪೀರಿಯಡಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ದಟ್ಸ್ ಇಟ್ ಸರ್. ಇನ್ನೊಂದು ಪ್ರಶ್ನೆ, ಅಮ್ಮಂದ ಇಷ್ಟಪಡಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನು ಮೆಚ್ಚಿಕೊಂಡಿದ್ದಂತಹ ರೀತಿ ಈ ಕ್ಷಣಕ್ಕೆ ಆ್ಯಸ್ ಯೂಶುವಲ್ ಮಿಸ್ ಮಾಡ್ಕೊಳ್ತೀವಿ, ಬಟ್ ನೋಡುವಂಥ ಆಸೆನ ಬಿಟ್ಟು ಹೋದರು. ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ, ಮಗನ ಪಾತ್ರ ಸರ್. ಅದನ್ನು ಭಾಳ ಬದುಕ್ತಾ ಇದ್ದೀನಿ ಇವತ್ತಿಗೆ. ನನ್ನ ಪ್ರಶ್ನೆ ವಿಜಯ್ ಸರ್ಗೆ, ಡೈರೆಕ್ಟರ್ಸ್ ಮಯಾ ನ್ಯೂಸ್. ಸರ್, ವಾಟ್ ಸ್ಪಾರ್ಕ್ಡ್ ದ ಕ್ರಿಯೇಟಿವ್ ವಿಷನ್ ಆಫ್ yours to collaborate with Sudeep sir to the max? ஸ்கிரிப்ட் வந்து ஃபஸ்ட் ரைட் பண்ணோன்னே மை தாட் டீச்சர் சுதீப் சார், பெஸ்ட் ஆக்டர், பெஸ்ட் ஸ்டைலிஷ் மேன் அண்டு பேன் இண்டியா ஹீரோ. ஸோ ஐ லைக் தட்ஸ் இட். So what was the biggest gamble, the risk you took while filming? What was the biggest gamble?
இல்லை ஏன்னா சார் கூட இருந்தார், அதனால் ரொம்ப கன்வீன்டாக இருந்தேன். ஒய் சார் ரைட்டர் கம் டைரக்டர், ஸோ வெரி கன்வீன்ட், வெரி ஈஸி. தேங்க்யூ. ಹಾಯ್ ಸರ್, ಸುದೀಪ್ ಸರ್, ರಮೇಶ್ ಪ್ರಭು TV5. ಸರ್, ಕತೆಗಳ ವಿಚಾರ ಬಂದಾಗ ಸಾಕಷ್ಟು ಡಿಸ್ಕಷನ್ ಆಗುತ್ತೆ. ಅಗೈನ್ 22 ವರ್ಷಗಳಿಗಿಂತ ಹೆಚ್ಚು ಅನುಭವ. ಈ ಕಡೆ ಹೊಸ ನಿರ್ದೇಶಕರು, ಆ ಕಡೆ ತುಂಬ ಹಳೆ ನಿರ್ಮಾಪಕರು, ಇಬ್ಬರ ಮಧ್ಯೆ ಕತೆ ಒಪ್ಕೊಂಡ್ರ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂಥ ಕಥೆಯನ್ನು ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಥೆಯನ್ನು ಒಪ್ಕೊಂಡ್ರೆ? ಯಾಕಂದರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮಗೆ. ಇನ್ಫ್ಯಾಕ್ಟ್ ಗೂಗಲಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ. ಸಾಕಷ್ಟು ಸರ್ಚ್ ಮಾಡಿದೆ, ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಕತೆ ಏನು, ಹಿನ್ನೆಲೆ ಸಿಗುತ್ತೆ. ಅದೇ ಸರ್, ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು. ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸತನ ಅಥವಾ ಹಳೆಯ ನಿರ್ಮಾಪಕರ ಹಳೆ ಗೆಳೆತನದ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ನಾನು ಮನೆಗೆ ಬಂದರು, ಕತೆ ಹೇಳಿದ್ರು, ಇಷ್ಟ ಆಯಿತು, ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್. ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆದ್ಮೇಲೆ ತಾನೇ ಆಗಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯಿತು, ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ, ಮದುವೆ ಆಗಿದೆ. ಸಿಂಪಲ್. ಇದನ್ನು ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ದು ಕರೆಕ್ಟು. ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್. ಐ ನೋ ಐ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಆರ್ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್. ನಾನು ಒಳ್ಳೆ ಮೂಡಿದ್ದೀನೋ ಕೆಟ್ಟ ಮೂಡಿದ್ದೀನೋ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದೆ ಮೂಡು ಅಂತಂದರೆ ಕುತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಸರ್ ನಾಳೆ ಬನ್ನಿ ಅಂತೀನಿ, ಇಲ್ಲ ಅರ್ಧ ಗಂಟೆಲಿ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದ ದಿನ ಚೆನ್ನಾಗಿತ್ತು, ಕುತ್ಕೊಂಡೆ ಕೇಳಿದೆ. ಭಾಳ ಇನ್ನೋಸೆಂಟಾಗಿ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ಅದೇ ತುಂಬ ಇಷ್ಟ ಆಗಿದ್ದು. ಅವ್ರು ನನ್ನನ್ನು ಮೆರೆಸೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ, ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯಿತು, ಓಕೆ ಹೇಳಿದೆ, ಆ್ಯಸ್ ಸಿಂಪಲ್. ಸರ್, ಏನಂದರೆ ಆ್ಯಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್, ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರು. ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ಎಷ್ಟೋ ಸಿನಿಮಾಗಳಿಗಿರ್ತಾರೆ. ಹೊಸೊಬ್ಬರು ಹಂಗಾರೆ ಮಾಡೋದು ಯಾವಾಗ? ಈ ಹೊಸೊಬ್ಬರು ಬಂದರು ಅಂತ ತಕ್ಷಣ ಹೊಸೊಬ್ಬರು ಅನ್ನೋದನ್ನು ನಾವು ವೆಪನ್ನಾಗಿ ಯೂಸ್ ಮಾಡೋಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಡ್. ಸಿಂಪಲ್. ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ದರೇ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದರಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತಂದಾಗ ಆ ಒಂದು, ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರ್ ಅನ್ನೋ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಅದರ ಒಂದು ಚೂರು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದ್ಯಾಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಆಲ್ ಇಟ್ ಇಸ್. ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹಿ ಈಸ್ ಡನ್ ಅ ಗ್ರೇಟ್ ಜಾಬ್. ಸುದೀಪ್ ಸರ್, ನಮಸ್ತೆ. ನೋಡಿದ್ರೆ ಸಿಕ್ಕಾಪಟ್ಟೆ ರಕ್ತಪಾತ ಕಾಣ್ತಾ ಇದೆ. ನೀವು ರಿಯಲ್ ಲೈಫಲ್ಲಿ ರಕ್ತ ಹರಿಸ್ತೀರಾ, ಆದರೆ ಅದನ್ನು ಯಂಗ್ಸ್ಟರ್ಸು ರಿಯಲ್ ಲೈಫಲ್ಲಿ ಮಾಡೋಕ್ಕೋಗಿ ತುಂಬ ತೊಂದರೆ ಒಳಗಾಗ್ತಾರೆ. ಒಬ್ಬ ಸೂಪರ್ ಸ್ಟಾರ್ ಆಗಿ ನಿಮ್ಮ ಜವಾಬ್ದಾರಿಯಲ್ಲಿ ಇರಲ್ವಾ ಅಂತ? ಸರ್, ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ, ಆಟೋಗ್ರಾಫ್ ಮಾಡಿದ್ದೀನಿ, ಮುಸ್ಸಂಜೆ ಮಾತು ಮಾಡಿದ್ದೀನಿ, ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ. ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು. ಅವಾಗ ಕತ್ತಿ ಮಚ್ಚಿ ಹಿಡ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ 1 ನಂಬರ್ 2 ಸ್ಥಾನಕ್ಕೆ ಕೂರಿಸಿದ್ರು. ಈಗ ನಾನು ಆಮೇಲೆ ಯೋಚನೆ ಮಾಡಿದೆ, ಬಹುಶಃ ಜನಗಳಿಗಿದೆ ಬೇಕೇನೋ ಅಂದ್ಬಿಟ್ಟು ಅಂತ. ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ. ಅವರಂದ್ರು, ಅಲ್ಲಪ್ಪ ನೀನು ಮನೆಗೆ ಹಾಕೋ ಬಟ್ಟೆ ಮನೆಗೆ ಹಿಡ್ಕೊ, ಹೊರಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗಿರು ಅಂತ. ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ, ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ, ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ, ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್. ಮಚ್ಚು ನನ್ನ ಕೈಯಲ್ಲಿದ್ದ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಯಾಮಾರಬೇಡಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Today people, including all of you,
ಎವ್ರಿಬಡಿ ಆರ್ ವೆರಿ ಎಜುಕೇಟೆಡ್. ನಾವು ಏನೇ ಪ್ರಪಂಚದಲ್ಲಿ ನೋಡಲಿ, ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿದೆ ಸರ್. ಏನು ತೊಗೊಬೇಕು ಅನ್ನೋದು ಗೊತ್ತಿದೆ, ನಮಗೆ ಏನು ಕಲಿಬೇಕು ಅನ್ನೋದು ಗೊತ್ತಿದೆ. ನಾವೆಲ್ಲ ಅದನ್ನು ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ ನಾವೇನು ಒಂದು ಕತೆಗೆ ಏನು ಬೇಕೋ ಹೇಳ್ಕೊಂಡು ಹೋಗ್ತೀವಿ. ಯಾವತ್ತನ್ನೇ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ತಪಾತ ಇಲ್ಲ ಇರೋದು. ದಟ್ಸ್ ವೆರಿ ಪ್ರಾಬಬ್ಲಿ ಇಟ್ಸ್ ಗಿವಿಂಗ್ ಯು ಅ ಪರ್ಸೆಪ್ಷನ್ ಆಫ್ ದಟ್ ಶಾರ್ಟ್. ಅದಿಲ್ಲ. ಬಟ್ ರಕ್ತಪಾತ ಅಂದರೆ ರಕ್ತಪಾತನೇ ಸಿನಿಮಾ ಅಲ್ಲ ಸರ್. ಸಿನಿಮಾದಲ್ಲಿ ಅದೊಂದು ಇರುತ್ತೆ, ಒಂದು ಭಾಗ. ಆ ಸಿನಿಮಾದಲ್ಲಿ ಇನ್ನಷ್ಟು ತುಂಬ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ಸ್, ಒಂದು ಸಿನಿಮಾದಲ್ಲಿ ನನಗೆ ತಾಯಿ ಇದ್ದಾರೆ, ತಾಯಿ ನನಗೆ ಬುದ್ಧಿ ಹೇಳ್ತಾರೆ, ಪ್ರೀತಿ ಮಾಡ್ತಾರೆ. ಅಲ್ಲಿ ಇನ್ಯಾರು ಇದ್ದಾರೆ, ಅವ್ರನ್ನ ನಾನು ಕಾಪಾಡ್ತಾ ಇರ್ತೀನಿ. ಇನ್ಯಾರೋ ಇರ್ತಾರೆ, ಅವ್ರಿಗೆ ಹೊಟ್ಟೆ ಹಚ್ಕೊಂಡಿದ್ರು, ಅವ್ರಿಗೆ ಊಟ ಹಾಕ್ತಾ ಇರ್ತೀವಿ ಅಲ್ವೇ. ಇವಾಗ ಇನ್ನೊಂದು, ನಾನು ಇಲ್ಲಿವರೆಗೆ ಬರಬೇಕಾದ್ರೆ ಸ್ಟ್ರೈಟ್ ಅವೇ ಏನಾರು ಲಾಂಗು ಮಚ್ಚಿಟ್ಕೊಂಬಂದು ನಾನು ಯೋಚನೆ ಮಾಡಿ ಹುಚ್ಚ ಸಿನಿಮಾ ಮಾಡಿದೆ. ಯಾರೋ ಓಡಿದ ಆಸ್ಪತ್ರೆಗೆ ಹೋದೆ ಆ ಪಿಕ್ಚರಲ್ಲಿ. ಏನಾರು ಬೈದ್ನ ಕ್ಲೈಮ್ಯಾಕ್ಸಲ್ಲಿ ಯಾರಿಗಾನ ಹೋಗಿ, ಇವತ್ತವರೆಗೂ ಕ್ಲೈಮ್ಯಾಕ್ಸಲ್ಲಿ ಹೋಗಿ ಯಾರು ನನಗೆ ಹೊಡೆದವ್ರು ಹೊಡಿಲೇ ಇಲ್ಲ ನಾನು ವಾಪಸ್ಸು. ಇನ್ನೂ ಓಡಾಡ್ಕೊಂಡಿದ್ದಾರೆ ಮಾರ್ಕೆಟಲ್ಲಿ. ತುಂಬ ಒಳ್ಳೆಯವನು ಸರ್ ನಾನು ಅಂಥದ್ದೆಲ್ಲ ಮಾಡಲ್ಲ. ಯಾರ್ಯಾರಿಗೆ ಹೋಗಿ ಏನಾಗಲಿ ಮುಂದೆ ಸಾಗು ನೀ ಅಂತ ಹೇಳಿ 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 ಸೊ ಅದನ್ನೆಲ್ಲ ಮಾಡಿ 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 ಇಲ್ಲಿಗೆ ಬಂದಿದ್ದು ಸರ್. ಇಲ್ಲಿಗೆ ಬರಬೇಕಾದ್ರೆ ಮಾಣಿಕ್ಯ ಅಂತ ಒಂದು ಸಿನಿಮಾ ಮಾಡ್ತೀನಿ ಸರ್. ಮಾಣಿಕ್ಯ ಯಾವ್ದು ಸರ್ ಸಿನಿಮಾ? ಆ್ಯಕ್ಚುಲಿ ಇಫ್ ಯು ರಿಯಲೈಸ್, ಇಟ್ ಈಸ್ ನಥಿಂಗ್ ಬಟ್ ಶಾಂತಿ ನಿವಾಸ. ಒಂದು ಮನೆ ಒಳಗಡೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಶಾಂತಿ ನಿವಾಸ ಓಡಲಿಲ್ಲ ಸರ್, ಮಾಣಿಕ್ಯ 100 days ಹೋಯ್ತು. ಯಾಕಂದ್ರೆ ಇದರಲ್ಲಿ ಒಂದು ಚೇಸ್ ಇತ್ತು, ಫೈಟ್ ಇತ್ತು, 2 ಹೀರೋಯಿನ್ ಇದ್ರು, ಅದೆಲ್ಲ ಆಗಿ ಒಂದಿಷ್ಟು ಸಾಂಗ್ಸ್ ಇತ್ತು, ಗ್ಲಾಮರ್ ಇತ್ತು. ಹೇಳೋ ರೀತಿ ಹೇಳಿದೆ, ಓಡ್ತು ಸರ್. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಕರೆಕ್ಟ್. ಈಗ ನೀವು ರಕ್ತಪಾತ ಹೇಳಿದ್ರಿ, ಇಷ್ಟು ಬುದ್ಧಿ ಹೇಳ್ಕೊಂಬರೋನು ಒಂದು ಈಗ ಅನ್ನೋ ಸಿನಿಮಾದಲ್ಲಿ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕೋದು, ಇನ್ನೊಂದೇನೋ ಆಗೋದು, ಹೋಗಿ ನನ್ನನ್ನು ನ್ಯಾಷನಲ್ ಸ್ಟಾರ್ ಮಾಡಿಬಿಡ್ತು. ನಾನು ನೋಡಿದ್ರೆ ನಮ್ಮನೇಲಿ ಅವೆಲ್ಲ ನೋಡಬಾರ್ದು ಹೆಣ್ಮಕ್ಳನ್ನ ಅಂದಿದ್ರು. ಪಿಕ್ಚರಲ್ಲಿ ನೋಡೋಕ್ಕೂ ನನ್ನ ಕರ್ಕೊಂಡು ನ್ಯಾಷನಲ್ ಸ್ಟಾರ್ ಮಾಡಿಬಿಟ್ರೆ ಈಗ ನಾನೇನು ಕಲೀಲಿ ಅಂತ ಹೇಳಿ ಫಸ್ಟು ಜನ ಬಿಡಿ. ನನಗೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀನಿ ಸರ್ ಸಮಟೈಮ್ಸ್. ಬಟ್ ಐ ಥಿಂಕ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸರ್, ಇಟ್ ಈಸ್ ಲೈಕ್ ವರ್ಷಿಪ್ ಇನ್ ಅ ಟೆಂಪಲ್. ಗೋ ವರ್ಷಿಪ್, ಗೋ ಹೋಮ್, ದಟ್ಸ್ ಆಲ್. ದೇವ್ರು ಏನು ಕೇಳಿಸ್ಕೊಬೇಕಾದ್ರೆ ಅದಕ್ಕೆ ಹೊರಗೆ ಕೊಡ್ತಾರೆ, ಕೇಳಿಸ್ಕೊಂಡೇ ಇರೋದಕ್ಕೆ ಅದು ಪ್ರೇಯರಾಗಿ ಮನೆಗೆ ನಿಮ್ಮ ಒಟ್ಟಿಗೆ ತೊಗೊಂಡೋಗಿರ್ತೀರಿ. ಆ್ಯಸ್ ಸಿಂಪಲ್ ಇಸ್ ದಟ್. ಎಸ್ ಸರ್. ದಾದಾ ಲಕ್ಷ್ಮೀ ಹಿಯರ್. ಎಸ್ ಸರ್. ನಿಮ್ಮ ಕರಿಯರಲ್ಲೇ ಅತಿ ಹೆಚ್ಚು ಡಸ್ಟು ಮತ್ತು ಮಿಸ್ಟ್ ಜೊತೆ ಶೂಟ್ ಮಾಡಿದಂಥ ಸಿನಿಮಾ ಇದೆ ಅನಿಸುತ್ತೆ ನಿಮಗೆ. ಜೊತೆಗೆ ನೈಟ್ ಎಫೆಕ್ಟ್, ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟಲ್ಲಿ ಮಾಡಿದ್ದು. ಆ್ಯಸ್ ಅನ್ ಆ್ಯಕ್ಟರ್ ಆಗಿ, ಆ್ಯಸ್ ಅನ್ ಟೆಕ್ನಿಷಿಯನ್ ಆಗಿ ನಿಮಗೆ ಎಷ್ಟು ಟಫ್ ಅನ್ನಿಸ್ತು ಶೂಟಿಂಗ್ ಪ್ರಾಸೆಸ್? ಸರ್ ಇಟ್ ಈಸ್ ವೆರಿ ಟಫ್ ಸರ್. ನನಗೆ ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಭಾಳ ಫಿಸಿಕಲಿ ನನಗೆ ತುಂಬ ಅನುಭವಿಸಿದ್ದೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಆ್ಯಕ್ಚುಲಿ ಪಾಪ ಅವರು ತುಂಬ ಅನುಭವಿಸಿದ್ದಾರೆ ಎಲ್ಲರೂ. ಯಾಕಂದರೆ ಆ ಬೆಂಕಿ, ಆ ಧೂಳು ಒಂದೊಂದು ಟೇಕಲ್ಲಿ, ಬಿಕಾಸ್ ಒಂದು ಡೋಂಟ್ ಫರ್ಗೆಟ್, ಇಂಡೋರ್ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೈಟ್ ಎಫೆಕ್ಟು, ಬಟ್ ವಿ ಆರ್ ಶೂಟಿಂಗ್ ಇನ್ ದ ಡೇ. ಸೊ ಇಡೀ ಸೆಟ್ಟು ಬ್ಲ್ಯಾಕ್ ಕ್ಲಾತಲ್ಲಿ ಕವರ್ ಆಗಿ, ಯಾವ ವಿಂಡೋ ಓಪನ್ ಇದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರುತ್ತಲ್ಲ. ಸೊ ಎವ್ರಿಬಡಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್. ಸೊ ಬಟ್ ಹಿ ವಾಸ್ ಆಲ್ಸೋ ಆ್ಯಸ್ ಅ ಪ್ರೊಡ್ಯೂಸರ್ ವೆರಿ ಜನರಸ್. ಎಲ್ಲ ಸೆಟ್ಟಿಗೆ ACs ಹಾಕಿ ಎಲ್ಲ ಮಾಡಿ ವೆಂಟಿಲೇಷನ್ ಚೆನ್ನಾಗಿ ತಂದುಕೊಟ್ಟು. ವಿ ಹ್ಯಾವ್ ಡಿಫಿಕಲ್ಟಿ ಇಲ್ಲದೆ ಸಿನಿಮಾ ನಾವು ಮಾಡೋಕ್ಕಾಗಲ್ಲ ಸರ್. ಇವಾಗ ಇದೂ ನಾವು ಎಂಟರ್ಟೈನ್ಮೆಂಟಿಗೆ ಮಾಡೋದು. ಅಲ್ಲಿ ಜನ ಇದನ್ನು ನೋಡಿ ಒಂದು 3 ನಿಮಿಷ 4 ನಿಮಿಷ ಫೈಟ್ ಅಂತ ಅನ್ಕೊಬೋದು. ಬಟ್ ವಿ ವುಡ್ ಹ್ಯಾವ್ ಗಾನ್ ಥ್ರೂ ಇಟ್ ಫಾರ್ ಅಬೌಟ್ ಆಲ್ಮೋಸ್ಟ್ 40 days. ಉಸಿರಾಡೋಕ್ಕಾಗದೆ ಸ್ಟೀಮಿಂಗ್ ತೊಗೊಂಡು, ಅದೇನಂತಾರೆ ನೆಬುಲೈಸಿಂಗ್. ಕರೆಕ್ಟ್, ನೆಬುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ನಾನು ಇದನ್ನು ಮಾಡಬೇಕಾದ್ರೆ ಆ ರೂಮಲ್ಲಿ ಅವ್ರದ್ದು ಚಕ್ರವರ್ತಿ ಇದ್ದರು, ತುಂಬ ಖುಷಿ ಪಟ್ಟರು. ದಾದಾ ಒಳ್ಳೆ ಪೇಷಂಟ್ ಥರ ಕಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅಂತ. ಇದು ನಾನು ಯಾವತ್ತು ಅದನ್ನೆಲ್ಲ ಹಾಕೊಂಡು ನಮಗೆ ನಾವೇ ನೋಡಿಕೊಂಡು, it was like that. We have gone through all of them. Every actor has gone through that, sir. I think, but screen ಮೇಲೆ ನೋಡಿದಾಗ the way it is shot, Chandru has captured, and director and Chetan and Shivu's art, ತುಂಬ ಒಂದು ಮಾರ್ವಲಸ್ ಫೀಲಿಂಗ್ ತಂದುಕೊಡುತ್ತೆ ನಮಗೆ. ದಾದಾ ಕೊನೆಯದಾಗ ಒಂದು ಪ್ರಶ್ನೆ. ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಅಲ್ಲಿ 2 yearsಯಿಂದ ವೆಯ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ ಸರ್, 2.5. ಎಸ್, ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಪಿಕ್ಚರ್ ಫೈನಲಾಗಿ 2.5 ವರ್ಷ ಆದಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಸರ್. ಅಂದರೆ ಈಗ ಬಹುಶಃ ಚಿತ್ರರಂಗನ ದೂರ ಇದ್ದು ಬರೀ KCC, CCL, ಬಿಗ್ ಬಾಸು ಇದ್ರ ಮಧ್ಯೆ ಕಳೆದೋಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ನನಗೂ ಯಾಕೋ ಇತ್ತೀಚೆಗೆ ಆ ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವರು ಏನಾದರೂ ಅಪ್ಪಿತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 2 years ವಿತೌಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫಲ್ಲಿ. 2 years ವಿತೌಟ್ ಅ ರಿಲೀಸ್.
ಸೊ ಲಕಿಲಿ 1 year ಅಂತ ಲೆಕ್ಕ ಬರುತ್ತೆ ಇವಾಗ. ಬಟ್ ಇಟ್ ಇಸ್ ಬೀನ್ ಅ ವೇಟ್ ಸರ್. ಬಟ್ ಇವಾಗ ಏನಂದರೆ ದಿಸ್ ಇಸ್ ನಾಟ್ ಡಿಸೈನ್ ಸರ್. ಇಟ್ ಹ್ಯಾಪನ್ಸ್, ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ನಾವು ಯಾರು ಪ್ಲ್ಯಾನ್ ಮಾಡೋದಲ್ಲ ಇದು. ಈವನ್ ಐ ವಾಂಟ್ ಟು ವರ್ಕ್ ಎವ್ರಿ ಡೇ. ಸಮಟೈಮ್ಸ್ ಇಟ್ ಜೋ ಹ್ಯಾಪನ್ಸ್ ದಟ್ ಇಟ್ ಈಸ್ ದೇರ್. ಬಟ್ 2.5 ವರ್ಷ ಆದಮೇಲೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ. ಆ್ಯಂಡ್ ತುಂಬ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ನೋವು ಆಗುತ್ತೆ ಸರ್. ನಮಗೆ ಆಗುತ್ತೆ ಅದು. ಏನೋ ನಾವೇನಾದ್ರು ತೊಂದರೆ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವಿ, ಅವ್ರಿಗೆ ಸಿನಿಮಾಗಳನ್ನ ಕೊಡಿ. ಇಷ್ಟು ಅವ್ರಿಗೆ ಅವಶ್ಯಕತೆನೇ ಇಲ್ಲ. ನಮ್ಮನ್ನೆಲ್ಲ 2 ವರ್ಷ ಆದರೂ 2.5 ವರ್ಷ ಆದರೂ ಸಿನಿಮಾ ಮಾಡಿಲ್ಲ ಅಂದರೆ ನಮ್ಮನ್ನು ನೆನಪಿಟ್ಕೊಂಡು ನಮಗೆ ಪ್ರೀತಿ ಮಾಡಿ ಈ ಥರ ಹುಚ್ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಚಿರಋಣಿ ಅವ್ರಿಗೆ. ಅವರು ಆ ಮ್ಯಾಡ್ನೆಸ್ ತೋರಿಸ್ತಾರಲ್ಲ ಬಹುಶಃ ಅದೇ ದಟ್ ಈಸ್ ವಾಟ್ ಗಿವ್ಸ್ ಮೀ ದ ಕಾನ್ಫಿಡೆನ್ಸ್. ಎಂಥದ್ದೇ ವೀಕರ್ ಟೈಮ್ಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿರಲಿ ಯಾವುದೇ ಇರಲಿ ಆ ಥರ ಸಿಚುವೇಶನ್ನ ನಾನು ಹೇಗೆ ದಾಟ್ಕೊಂಡು ಮುಂದೆ ಹೋಗಬೇಕು, ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ, ಅದೇ ನನಗೆ ಮನೆಯಲ್ಲೂ ಕೂಡ ಬಲವಾದಂಥ ಶಕ್ತಿ ಆಗೋದು ನನಗೆ. ಸುದೀಪ್ ಸರ್, ಸುಜಯ್ ಇಲ್ಲಿ ಅವರು ಅಲ್ಲ, ಅವರಿಗೆ ಅದು ಟೆಕ್ನಿಕಲಿ ಸಿನಿಮಾ ನಡೀತಾ ಇರೋದ್ರಿಂದ ಅವ್ರ ಅವಶ್ಯಕತೆ ಇದೆ ಚೆನ್ನಾಗಿ. ಅವ್ರದ್ದು ಏರ್ಪೋರ್ಟಲ್ಲಿ ಎನಿವೇ ಅವ್ರು ಯಾರು ಏನು ಇದು ಮಾಡ್ತಾರೆ. ಕ್ಯಾನ್ ಐ ಆನ್ ಹಿಸ್ ಬಿಹಾಫ್ ಐ ಆಮ್ ಜಸ್ಟ್ ಆಸ್ಕಿಂಗ್ ಪರ್ಮಿಷನ್ ಟು ಸೇ ಕ್ಯಾರಿ. ಥ್ಯಾಂಕ್ ಯು ಸೋ ಮಚ್ ದಾನು ಸರ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ನಿರ್ಮಾಪಕರಿಗೆ. ಸುದೀಪ್ ಸರ್, ಸುಜಯ್ ಸರ್, ತಮಿಳ್ ನೇಟಿವಿಟಿಗೆ ತಕ್ಕ ಹಾಗೆ ಸಿನಿಮಾ ಮಾಡ್ಕೊಂಡು ಅಂದರೆ ಸ್ಕ್ರಿಪ್ಟ್ ರೆಡಿ ಮಾಡಿ ಬಂದಿದ್ರು ಅಂತ ಹೇಳಿದ್ರಿ. ನೇಟಿವಿಟಿಗಲ್ಲ, ಆ ನೇಟಿವಿಟಿ ಬರಲ್ಲ ಸರ್. ಐ ಆಮ್ ಜಸ್ಟ್ ಟಾಕಿಂಗ್ ಆ ಲ್ಯಾಂಗ್ವೇಜಿಗೆ, ಆ ಊರುಗಳು, ಅಲ್ಲಿ ಕೆಲವು ನಡೆಯೋ ದಿನನಿತ್ಯ ಇರ್ತಾವಲ್ಲ ಕೆಲವು, ಅದನ್ನ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ರು. ವಿ ಜಸ್ಟ್ ಬ್ರಾಟ್ ಇಟ್ ಡೌನ್ ಹಿಯರ್. ಎಸ್ ಸರ್. ಸೊ ಕನ್ನಡೀಕರಣ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು, ಪ್ಲಸ್ ಅಗೇನ್ ಈಗ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಆ ಥರದೊಂದು ಯೂನಿವರ್ಸಲ್ ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ? Sir, no sir, I think we don't look at it as a universal content sir, we just look at it as a content. ಈಗ ನೀವು ಎಂತೆಂಥ ಸಿನಿಮಾ ನಮ್ಮದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ಗೆಳೆಯನೇ ಮಾಡಿದಂಥ ಒಂದು ಸಿನಿಮಾ ಕಾಂತಾರ ಸರ್, ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್? ಅದು ಇಟ್ ಈಸ್ ಅ ಕಂಟೆಂಟ್, ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತೊಗೊಂಡೋದ್ರು. ಕರೆಕ್ಟ್, ಇಟ್ ಈಸ್ ದೇರ್ ಲೈಕ್ ದಟ್. ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರಾಗಿದೆ, ಮಾಡುತ್ತೆ, ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಎಫರ್ಟ್. ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತೊಂದು ಎಫರ್ಟ್ ಅಲ್ಲ ಸರ್, ಇಟ್ ಈಸ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ ಸೆಲ್ಫ್ ಹಸ್ ಗಿಫ್ಟೆಡ್ ಅಸ್. ಸೊ ವಿ ಮೇಕ್ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಇಸ್ಂಟ್ ಇಟ್? ದಟ್ಸ್ ಆಲ್ ಇಟ್ ಇಸ್. ಸುದೀಪ್ ಸರ್, ಬ್ಯಾಗ್ಸ್ ಆ ಟೆಕ್ಸ್ಟಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ, ಯಾರದು, ಏನು ಹೇಳೋಕೆ ಹೊರಟಿದೆ ಅಂತ? ಏನು ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ, ಏನು ಹೇಳುತ್ತೆ ನೋಡೋಣ ಅಂತ ಮುಟ್ತೀರ ಅವಿಗೆ? ಕರೆಂಟ್ ಅಷ್ಟೇ, ಅದೊಂದು ಹೈ ವೋಲ್ಟೇಜ್. ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆ ಆ ಸ್ಕಲ್ ಇರುತ್ತೆ, ಯಾರು ಮುಟ್ಟೋಳಕ್ಕೆ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಈಸ್ ಡೇಂಜರಸ್. ಸಿಂಪಲ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನು ಹೇಳುತ್ತೆ ಅಂತ ಕೇಳೋಕೆ ಹೋಗ್ಬೇಡಿ. ಅದು ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದುರಿ. ಇಮ್ಯಾಜಿನ್ ಒಂದು ರೂಮಲ್ಲಿ ಹೋಗಿ ಒಂದು ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ ಏನಾಗಬೇಕು? ಸುದೀಪ್ ಸರ್, ಹಾಯ್ ಸುನಿಲ್. ಶಾರದಾ ಕಾಣ್ತಾ ಇದೆ ಅಮ್ಮ, ಶಾರದೆ ಕಾಣ್ತಾ ಇದೆ ನಿಮ್ಮಿಂದ. ಹೇಳಿ ಸರ್, ಇದು ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದು ಸೀನ್ ಯಾವುದು? ಮತ್ತು ನೀವು ಸಿನಿಮಾ ನೋಡಿರ್ತೀರ, ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು? ಐ ಡೋಂಟ್ ನೋ ಸರ್. ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳೋಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ. ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದೂ ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮೀ ದ್ಯಾಟ್ ವೇ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ. ಅದು ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ, ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ. ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ ಇದೆ, ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಅಗೇನ್ ಫ್ಲೋಲೇ ಬರುತ್ತೆ. ಅದು ಯಾವುದೂ ಹೊರಗಡೆ ಹೋಗಿ ಬರೋಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದ್ದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್ ನನಗೆ ತುಂಬ ಖುಷಿ ಕೊಡ್ತಾ ಇದೆ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡಿಂದ.
ಆ್ಯಂಡ್ ಎಲ್ಲದೂ ಟಾಪಿಕ್ ಒಳಗಿದ್ದೀವಿ. ಪ್ರತಿ ಕ್ಯಾರೆಕ್ಟರ್ ಹೇಳಿದ್ನಲ್ಲ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅಂತ. ಐ ಥಿಂಕ್ ದಟ್ಸ್ ವಾಟ್ ಈಸ್ ಪ್ರಾಬಬ್ಲಿ ನೀವು ಕೇಳೋಕ್ಕೆ ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದ ಫಿಲ್ಮ್. ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾರು ಇತ್ತಾ? ಹೆಂಗೆ ಗೊತ್ತಾಯಿಲ್ಲ? ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾದ್ರು ಇತ್ತಾ? ಯಾವ್ದಾದ್ರು ಇದೆಯಾ ಅಂತನಾ? ಇಲ್ವಲ್ಲ, ನಾನು ಯಾರೊಟ್ಟಿಗೆ ಕಂಫರ್ಟೇಬಲ್ ಇರೋಲ್ಲ ಅವರೊಟ್ಟಿಗೆ ಇರೋಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವಶನ್ಸ್ ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ ನಿಮ್ಮ ಪಾತ್ರಗಳನ್ನಾಗಲಿ ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಪ್ರಶ್ನೆ ಏನಂತಂದರೆ ಸಮಾಜದಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನು ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಾಗೆ ಈ ಪೊಲೀಸ್ ಆಫೀಸರ್ ಗೆಟಪ್ಪು ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನುವಂಥದ್ದು ಸರ್? ಸರ್ ಆ್ಯಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟ್ರಿಗೆ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರು ತಲೆಯಲ್ಲಿ ಹಿಡ್ಕೊಂಡಿದ್ದೆಲ್ಲ ಇನ್ಸ್ಪೈರ್ ಆಗುತ್ತೆ ಅಂದ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು ಸಿನಿಮಾವನ್ನು ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸ್ನಲ್ ಲೈಫಲ್ಲೇ ಆ ಥರ ಇಲ್ಲ. ಸಿನಿಮಾ ಯಾಕೆ ಮಾಡಲಿ ನಾನು? ದಾದಾ, ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳೋದಾದರೆ ತುಂಬ ಎಫರ್ಟ್ ಹಾಕಿ ಬಾಡಿನ ತುಂಬ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಅದು ಯಾಕೆ ಅಂತ ತಿಳ್ಕೊಬೋದಾ ಅಂತ? ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಆಗ್ತಿದ್ವಿ. ಸುಮ್ಮನೆ ಯೋಚನೆ ಮಾಡಿ, ಹೊಟ್ಟೆ ಗಿಟ್ಟೆ ಬಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಂಗಿರೋದು ಸ್ಲೋ ಮೋಷನ್ ಶಾಟ್ ಹೊಟ್ಟೆ ಬಿಡ್ತದೆ. ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು ನಾಟ್ ಫಾರ್ ದ ಫಿಲ್ಮ್ಸ್. ಐ ಥಿಂಕ್ ಪೈಲ್ವಾನ್ ಇಸ್ ದ ಓನ್ಲಿ ಫಿಲ್ಮ್ ನಾನು ಫಿಸಿಕಲಿ ಫಿಟ್ ಆಗಬೇಕಾಗಿದ್ದು. ಆಮೇಲೆ ವಿಕ್ರಾಂತ್ ರೋಣ ಹಿಂದೆ ಬಿಕ್ಕಿದೆಯಲ್ಲ ಬಂದು ಇಟ್ ಇಸ್ ಜಸ್ಟ್ ಪ್ರಾಬಬಲ್. ನನಗೆ ಇವಾಗ ನಿಮ್ಮ ಮುಂದೆ ಕೂತಿದ್ದಾರೆ, ಪ್ರದೀಪ್ ಇದ್ದಾರೆ ಇಲ್ಲಿ, ನನ್ನ ಅಕ್ಕಪಕ್ಕ ಕೆಲವು ಸ್ನೇಹಿತರು, ನನ್ನ ಸಹೋದರ, ಎಲ್ಲ ನನ್ನ ಬ್ರದರ್ಸ್ ಇವರು. ಅವರು ತುಂಬ ವರ್ಕೌಟ್ ಮಾಡ್ತಾರೆ. ಎಲ್ಲ ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಮಾಡ್ತಾ ಇರ್ತಾರೆ ಸರ್. ಇಟ್ ಇನ್ಸ್ಪೈರ್ಸ್ ಮೀ ಆಲ್ಸೋ ಟು ಸ್ಟೇ ಫಿಟ್. ಆ್ಯಂಡ್ ಐ ಥಿಂಕ್ ವೈ ಶುಡ್ ಯು ನೆಗೋಷಿಯೇಟ್? ಯು ಹ್ಯಾವ್ ಟು ಸ್ಟೇ ಫಿಟ್. ನನಗೆ ಪರ್ಸ್ನಲಿ ಅದು ಪೈಲ್ವಾನ್ ಆದಮೇಲೆ ಒಂಥರ ಆಗಿಬಿಟ್ಟಿದೆ. ನನಗೆ ಐ ಕಾಂಟ್ ಇವಾಗ ನಾವು ತಿನ್ನೋದಾಗಲಿ ಇನ್ನೋದಾಗಲಿ ಮಾಡೋದಾಗಲಿ ಇರೋ ಲೈಫ್ ಸ್ಟೈಲ್ ಆಗಲಿ ತುಂಬ ಚೇಂಜಸ್ ಬರುತ್ತೆ. ಅದು ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ಆ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತಲ್ಲ, ಬೇರೆಯವ್ರಿಗೆ ಬಿಡಿ. ಐ ಥಿಂಕ್ ನನಗೆ ಅದು ಆಲ್ವೇಸ್ ಇನ್ಸ್ಪೈರ್ಸ್. ನನಗೆ ಆಲ್ವೇಸ್ ಐ ವಾಂಟೆಡ್ ಟು ಬಿ ಎ ವೆರಿ ಕಾನ್ಫಿಡೆಂಟ್ ಆ್ಯಕ್ಟರ್. ಅಂದರೆ ಏನೇ ಬಟ್ಟೆ ಕೊಟ್ಟರು ಐ ಶುಡ್ ಲುಕ್ ಗುಡ್ ಅನ್ನೋದೊಂದಿತ್ತು ನನಗೆ. ಸೊ ಐ ಥಿಂಕ್ ದ ಓನ್ಲಿ ವೇ ಇಸ್ ಟು ಬಿ ಡಿಸಿಪ್ಲಿನ್. ಮಾಡಿದೆ ಅಷ್ಟೇ. ಸರ್ ಆಯ್ತು ಸರ್. ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ವೀರೇಶ್ ಶಿವಾನಂದ್ ಅಂದೆ ಅಂತ ಸರ್. ಆ್ಯಸ್ ಎ ನಾನೊಬ್ಬ ಆ್ಯಂಕರ್ ಆಗಿ ನಮ್ಮ ರಿಪೋರ್ಟರ್ಸ್ ಕೇಳೋದಕ್ಕೂ ನಾವು ಕೇಳೋದಕ್ಕೂ ತುಂಬ ಅವರು ತುಂಬ ಡೆಪ್ತಾಗಿ ಕೇಳ್ತಾರೆ. ಅಂದರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ್ಯಸ್ ಎ ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿಯೇ ಬೇರೆ. ಸುಮಾರು ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಮ್ಮ ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ, ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ದಾರೆ ಸೆಟ್ಟಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧುರವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸನ್ನು ತೋರಿಸಿದಾಗ ನೀವಂತೂ ಚಕ್ರವರ್ತಿ ಅಂದರೆ ಈ ಬಾದ್ಶಾ ಅಂತ ಇಡೀ ಕನ್ನಡ ಇಂಡಸ್ಟ್ರಿಗೆ ಗೊತ್ತು, ಆದರೆ ತಾಯಿಗೆ ಎಷ್ಟಿದ್ರೂ ಮಗನೇ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ತಾಯಿ ಕಡೆಯಿಂದ ಅಮ್ಮ ಹೀಗೆ ಮಾಡ್ಬೋದಾಗಿತ್ತಾ,
ನಿಮ್ಮ ಕಡೆಯಿಂದ ಏನು ಬರುತ್ತೆ, ಈ ಥರ ಏನಾದರೂ ಫೀಡ್ಬ್ಯಾಕ್ ಏನಾದರೂ ತೊಗೊಂಡಿದ್ದು ಆ ಥರ ಏನಾದರೂ ಘಟನೆ ಇದೆಯಾ ಸರ್? ಸರ್, ನನ್ನ ತಾಯಿ ಫುಲ್ ಪಾಠ ಕಲಿಸಿದ್ಮೇಲೆ ಪ್ರಪಂಚಕ್ಕೆ ಬಿಟ್ಕೊಟ್ಟಿದ್ದು ನನ್ನ. ಅದಾದಮೇಲೆ ಅವರು ಪಾಠ ಹೇಳ್ಕೊಟ್ಟಿಲ್ಲ, ನಾನು ಕೇಳಿಲ್ಲ ಸರ್. ಆಮೇಲೆ ನೀವು ಹೇಳಿದ್ರಿ ಸಿನಿಮಾನ ಯಾವ ಇಂಟೆನ್ಷನಲ್ಲಿ ಇಟ್ಕೊಂಡು ನೋಡಲಿ ಅಂದ್ಬಿಟ್ಟು ಅಂತ. ನಾನು ನಿಮ್ಮ ನ್ಯೂಸ್ ಹಾಕ್ಬೇಕಾದ್ರೆ ಇಂಟೆನ್ಷನ್ ಇಟ್ಕೊಂಡು ನ್ಯೂಸ್ ಹಾಕಲ್ಲ, ಏನು ಹೇಳ್ತೀರಾ ಅಂತ ನೋಡೋಕೆ ಹಾಕೋದು. ಹಾಗೆ ಸಿನಿಮಾನು ಏನು ಹೇಳ್ತೀವಿ ಅಂತ ನೋಡೋಕೆ ನೋಡಿ ವಿಷಯ ಇರ್ಬೋದು. ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ದೀರಾ ಸರ್? ಮ್ಯಾಕ್ಸ್ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ನೇಮ ಅಥವಾ ಏನು ಸರ್ ಅದು? ಎಸ್ ಸರ್, ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು. ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡಲ್ಲಾಗಲಿ ಇನ್ನೊಂದಾಗಲಿ ಅವರೆಲ್ಲರೂ ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್. Thank you so much. Ask Sharda if she's run out of questions, maybe. Don't disappoint her. Because her one question will be, Sudeep sir, Max, to what next? Yes, Sharda. ಮೈಕಲ್ ಕೇಳಿಲ್ಲ, ನೀವು ಆಮೇಲೆ ಬೇರೆ ಪ್ರಶ್ನೆ ಹಾಕೋತೀರಾ. ಸುನಿಲ್ಗೆ ಅಭ್ಯಾಸ ಆಗ್ಲಾಗ್ತದೆ ಹೇಳಿ. ಒನ್ ನೈಟಲ್ಲಿ ನಡೆಯೋ ಕತೆ ಎಷ್ಟು ದಿವಸ ನೀವು ಅಷ್ಟು ತಗೊಂಡ್ರಿ? ಕೆಟ್ಟದಾಗಿ ಹೇಳ್ಬೇಡಿ. ಒನ್ ನೈಟಲ್ಲಿ ನಡೆಯೋ ಕತೆ ಅಲ್ಲ, ಎಷ್ಟು ದಿವಸ ತಗೊಂಡ್ರಿ ಒನ್ ನೈಟಲ್ಲಿ? Story happens in one night. Put it that way, no? Oh, okay. The story happens in one night, but how many days was it shot? The number of days Is for she one. flirting with me? Pardon? Is she flirting with me? No, I'm just asking about Just the schedule. kidding, Sharda. Yeah. The I know film that. obviously ಇವಾಗ ರಾತ್ರಿ ಅಂದರೆ it takes a lot of time, man. It takes efforts. Especially daytime shooting is a little easier in comparison. ಆವಾಗ ರಾತ್ರಿ ಶೂಟಿಂಗ್ ಇಸ್ ಅ ಲಾಟ್ ಆಫ್ ಎಫರ್ಟ್ ಟೆಕ್ನಿಕಲಿ. ಆರ್ಟಿಸ್ಟ್ಗಳಿಗೆ ನೀವು ಏನೇ ರಾತ್ರಿ ಹೊತ್ತು ಶೂಟಿಂಗ್ ಅಂದಾಗ ನೀವೆಲ್ಲ ಅನ್ಕೊಬೋದು ಬೆಳಗ್ಗೆಲ್ಲ ನಿದ್ದೆ ಮಾಡಿ ಬರ್ತೀವಿ ಅಂತ. ಅದು ಬಾಡಿ ಡಸನ್ ಎಕ್ಸೆಪ್ಟ್. ನೀವು ಹಂಗೆ ಹೋದ ತಕ್ಷಣ ಮಲಗಿಬಿಟ್ಟು ಎದ್ದು ಬರ್ತೀವಿ ಅಂತ. ಎಷ್ಟು ಫ್ಯೂ ಅವರ್ಸಲ್ಲಿ ಎವ್ರಿಬಡಿ ಹ್ಯಾಸ್ ಡನ್. ಆ್ಯಂಡ್ ನಾನು ಸುಕೃತ ಆ್ಯಂಡ್ ಸಂಯುಕ್ತ ಅವ್ರ ಬಗ್ಗೆ ಹೇಳಲೇಬೇಕು. ಬೀಯಿಂಗ್ ಲೇಡೀಸ್, ಈವನ್ ನಾವು ಹೆಂಗೆಂಗೋ ಇರ್ತೀವಿ ಸೆಟ್ಟಲ್ಲಿ. ಅಟ್ಲೀಸ್ಟು ನಮಗೆ ಆ ಲಿಬರ್ಟಿ ಇದೆ ಹುಡುಗರಾಗಿ ಗಂಡಸರಾಗಿ. ಅವರಿಗೆ ದೇ ಹ್ಯಾಡ್ ದೇರ್ ಓನ್ ರಿಸರ್ವೇಷನ್ಸ್ ಟುವರ್ಡ್ಸ್ ಮೆನಿ ಥಿಂಗ್ಸ್. ಬಟ್ ನಮ್ಮೆಲ್ಲರ್ಕಿನ್ನ ಕಷ್ಟಪಟ್ಟಿದ್ದಾರೆ. ಸೊ ಇಟ್ ಆಲ್ ಟೇಕ್ಸ್ ಟೈಮ್. ಎಲ್ಲರೂ ನೋಡ್ಕೊಬೇಕು ನಾವು. ಸೊ ವಾಟ್ ಹ್ಯಾಪನ್ಸ್ ಇಸ್ ಅರ್ಧ ಗಂಟೆಲಿ ನಡೆಯೋದು ಕೆಲವು ಟೈಮ್ 3 hours ಆಗಿರುತ್ತೆ ಶೂಟಿಂಗು. ಸಮ್ಟೈಮ್ಸ್ ಒಂದು ಚೇತನ್ ಏನೋ ಶಾರ್ಟ್ ತೆಗಿಬೇಕು ಅಂತ ಹೋಗ್ತಾರೆ, ಅದನ್ನು ಕಂಪೋಸ್ ಮಾಡೋಕೆ ಅವ್ರು ಏನೋ ಕನ್ಸಿಟ್ಕೊಂಬಂದಿರ್ತಾರೆ. ಸಿಗೋ ತನಕ ಬರೋಕ್ಕಾಗಲ್ಲ, ವೆದರ್ ಪರ್ಮಿಟ್ ಆಗ್ತಾ ಇರಲ್ಲ, ಯಾರ್ದೋ ಬಾಡಿ ಹೋಗ್ತಾ ಇರಲ್ಲ. ಸೊ ಹೀಗಿರ್ಬೇಕಾದ್ರೆ ಸ್ಕೆಡ್ಯೂಲ್ಸ್ ಕ್ಯಾನ್ ಗೋ ಹೇವಾಯ. ಸೊ ದಟ್ ಹಸ್ ಹ್ಯಾಪನ್ ಇನ್ ದಿಸ್ ಒನ್. ಎಲ್ಲೋ ಒಂದು 5 ದಿನ ಅನ್ಕೊಂಬಂದ್ರು ಒಂದು ಫೈಟು 9 ದಿನ ಆಯಿತು. ಯಾವುದೋ ಫೈಟ್ 15 ದಿನ ಅಂದ್ಕೊಂಡ್ರು 20 ಚಿಲ್ಲರೆ ದಿನ ಆಯಿತು. ಇಟ್ ಹ್ಯಾಪನ್. ಸೊ ಇಟ್ ವೆಂಟ್ ಆನ್ ಮ್ಯಾನ್. ಆ್ಯಕ್ಚುಲಿ ದಟ್ ವೇ ವಿ ಶುಡ್ ರಿಯಲಿ ನಾನು ದಾನು ಅವರಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು. ಬಿಕಾಸ್ ಅದೆಲ್ಲೂ ಸ್ಟಾಪ್ ಮಾಡಿದೆ, ಏನೂ ಮಾಡಿದೆ. ಅವ್ರಿಗೆ ಸಿನಿಮಾ ಅರ್ಥ ಆಯಿತು. ಬಟ್ ಇನ್ನೊಂದು ಹಾಗೆ ಅಂದ್ಬಿಟ್ಟು ಯಾರೂ ಸಿನಿಮಾ ಕೆಲಸ ಮಾಡಿಲ್ಲ ಅಂತಲ್ಲ, ಎವ್ರಿಬಡಿ ಡಿಡ್. ಸೊ ಇವೆನ್ಚುಲಿ ಐ ಥಿಂಕ್ ಇವ್ರು ಏನೊಂದು 80 days 85 days ಏನೋ ಅಂದ್ಕೊಂಡ್ರು. ಇಟ್ ವೆಂಟ್ ಆನ್ ಟು ಸಮ್ 100+ days. ಇಟ್ ವೆಂಟ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್. Okay, I always ask you for a breaking news, but next film ತಿಳ್ಪಟ್ಟೆ. Which will be your next ಆಶ್ಚರ್ಯ movie? ಅಂದರೆ ನೀವು ಹೆಂಗೆಲ್ಲ ಕೇಳ್ಪಡ್ತಾ ಇರ್ತೀರಾ ಅಂತ ಅರ್ಥ ಆಗ್ತಾರ. ನನಗೆ ನಿಮ್ಮ ಸೋರ್ಸ್ ಯಾವುದು ಅಂತ ಗೊತ್ತಾದರೆ ಐ ವಾಂಟ್ ಟು ಗಿವ್ ದಟ್ ಸೋರ್ಸ್ ಟು ಅದರ್ ನ್ಯೂಸ್ ಚಾನಲ್ ಆಲ್ಸೋ. ಪಾಪ ಅವ್ರಿಗೂ ಕೇಳ್ಪಡ್ತಾ ಇರ್ತೀರ ನೀವು. ಯಾಕೆ ಕೇಳ್ಪಡ್ತೀರಾ ಬೇಡದಿದ್ದೆಲ್ಲ? Because I like to follow your work and I just Follow my work. Why you want to follow what is cancelled? No, Right. no, what next anta? I don't want to know why it is cancelled, but I know what next. Let's meet Sharda somewhere. Thank you so much. Thank you so much, Sudeep sir.